ಓಕೆ. ಈ ಫೈಲು ಹಂಗೆ ಇರಲಿ, ಆ ಫೋಲ್ಡ್ರಿಗೆ ಹೋಗಿ ಹಂಗೆ. ಶ್ರೀಕಾಂತ್, ನೀವು ಡೌನ್ಲೋಡ್ ಮಾಡಿದ್ದೀರಲ್ಲ? ಓಕೆ. ಸೊ ಇಲ್ಲಿ ಇನ್ನೊಂದು ಓಕ್ಲ್ಯಾಂಡ್ ಅಂತ ಇದೆಯಲ್ಲ ನಗೇಶ್, ಅದನ್ನು ಓಪನ್ ಮಾಡಿ. ಮೂರನೇ ಎಕ್ಸೆಲ್ ಅದಲ್ಲ, ಟೆಕ್ಸ್ಟ್ ಫೈಲ್ ಅಲ್ಲ, ಎಕ್ಸೆಲ್ ಫೈಲ್ ಓಪನ್ ಮಾಡಿ. ನಿಮಗೆ ಚೆಳ್ಳನ್ ತಿನ್ನಿಸ್ಬೇಕು. ಓಕೆನಾ? ಓಕೆ, ಇದನ್ನು ಕ್ಲೋಸ್ ಮಾಡಿ. ಓಕೆನಾ? ಸೊ ಏನಾಗ್ತಾ ಇದೆ ಅಂದರೆ, ಫೈನಲ್ ಔಟ್ಪುಟ್ ಹೇಳ್ಬಿಡ್ತೀನಿ ನನಗೆ. ಇದು ಫೋಲ್ಡರ್ಸ್, ಈ ಫೈಲ್ ಸ್ಟ್ರಕ್ಚರ್ ಯಾವ ಥರ ಇದೆ. ನನಗೆ ಫೈನಲ್ ಔಟ್ಪುಟ್ ಏನು ಬೇಕು ಅಂದರೆ ಸೇಲ್ಸ್ ಪರ್ಸನ್ ವೈಸು, ಓಕೆನಾ? ಸೇಲ್ಸ್ ಪರ್ಸನ್ ವೈಸು, ಪ್ರಾಡಕ್ಟ್ ವೈಸು ಎಷ್ಟು ಯೂನಿಟ್ ಸೆಲ್ ಮಾಡಿದ್ದಾರೆ ಅಂತ ನನಗೆ ಸಮ್ಮರಿ ಬೇಕು. ಫೈನಲ್ ಔಟ್ಪುಟ್ ಸೇಲ್ಸ್ ಪರ್ಸನ್ ವೈಸು, ಪ್ರಾಡಕ್ಟ್ ವೈಸು ಎಷ್ಟು ಯೂನಿಟ್ಸು, ಹಾಂ, ಸೇಲ್ಸ್ ಪರ್ಸನ್ ವೈಸ್, ಪ್ರಾಡಕ್ಟ್ ವೈಸ್ ಎಷ್ಟು ಯೂನಿಟ್ಸ್ನ ಸೆಲ್ ಮಾಡಿದ್ದಾರೆ ಅನ್ನೋದು ನನ್ನ ಫೈನಲ್ ಔಟ್ಪುಟ್ಟು. ಅದು ನನಗೆ ಬೇಕಾಗಿರೋದು. ಡೇಟ್ ಏನು ಬೇಡ ನನಗೆ, ಓಕೆನಾ? ಸೇಲ್ಸ್ ಪರ್ಸನ್ ಏನಾಗಿದೆ ಈ ಶೀಟಲ್ಲಿ, ನನಗೆ ಶೀಟ್ ನೇಮ್ ಬಂದು ಸೇಲ್ಸ್ ಪರ್ಸನ್ ನೇಮು, ಓಕೆನಾ? ಸಾರಿ, ಸಿಟಿ ವೈಸ್ ಕೂಡ ಬೇಕು, ಅದು ಹೇಳ್ಬಿಡ್ತೀನಿ. ಸಿಟಿ ನೇಮ್, ಹಾಂ ಹೌದು. ಫ್ರಾನ್ ಅನ್ನೋನು ಒಬ್ಬ ಪರ್ಸನ್ನು, ಗ್ಯಾಬ್ ಅನ್ನೋನು ಒಬ್ಬ ಪರ್ಸನ್ನು, ಪಾಪಿ ಅನ್ನೋನು ಒಬ್ಬ ಪರ್ಸನ್ನು, ಓಕೆನಾ? ಓಕ್ಲ್ಯಾಂಡ್ ಅನ್ನೋ ಫೈಲ್ ನೇಮ್ ಇದೆಯಲ್ಲ, ಅದು ಬಂದು ಸಿಟಿ ನೇಮು. ಫೈಲ್ ನೇಮ್ ಬಂದು ಸಿಟಿ ನೇಮು, ಶೀಟ್ ನೇಮ್ ಬಂದು ಸೇಲ್ಸ್ ಪರ್ಸನ್ ನೇಮು. ಫೈಲ್ ನೇಮ್ ಬಂದು ಸಿಟಿ ನೇಮು, ಅರ್ಥ ಆಯ್ತಾ? ಫೈಲ್ ನೇಮ್ ಬಂದು ಸಿಟಿ ನೇಮು, ಶೀಟ್ ನೇಮ್ ಬಂದು ಸೇಲ್ಸ್ ಪರ್ಸನ್ ನೇಮು, ಓಕೆನಾ? ಕ್ಲೋಸ್ ಮಾಡಿ ಫೋಲ್ಡರ್ಗೆ ಬನ್ನಿ. ಈಗ ಎಲ್ಲ ಎಕ್ಸೆಲ್ ಫೈಲ್ ಕ್ಲೋಸ್ ಮಾಡಿಬಿಟ್ಟು ಫೋಲ್ಡರ್ಗೆ ಬನ್ನಿ. ಓಕೆನಾ? ಸೊ ಇಲ್ಲಿ ಟೋಟಲ್ ಎಷ್ಟು ಫೈಲ್ ಇಟ್ಟಿದ್ದೀನಿ ಅಂದರೆ, ಎಷ್ಟು ಸಿಟೀಸ್ ಇದೆ ಅಂದರೆ, ಓಕ್ಲ್ಯಾಂಡ್ ಅನ್ನೋದೊಂದು ಸಿಟಿ, ಪೋರ್ಟ್ಲ್ಯಾಂಡ್ ಅನ್ನೋದೊಂದು ಸಿಟಿ, ಸ್ಯಾನ್ ಫ್ರಾನ್ಸಿಸ್ಕೋ, ಸೆಟಲ್ಲು, ಟಕೋಮಾ ಅನ್ನೋದೊಂದು ಸಿಟಿಗಳು, ಓಕೆನಾ? ಅರ್ಥ ಆಯ್ತಾ? ಸೊ 1 2 3 4 5 ಸಿಟಿ ಇದೆ, 5 ಸಿಟಿದು ಡೇಟಾ ಇದೆ, ಓಕೆನಾ? ಬಟ್ ಮೇಂಟೈನ್ ಮಾಡಿರೋ ಡೇಟಾ ಅವರು ಸರಿಗೆ ಮಾಡಿಲ್ಲ, ಎಲ್ಲನೂ ಒಂದು ಫೋಲ್ಡ್ರಲ್ಲಿ ಹಾಕಿ ಡಂಪ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನಾವು, ಓಕೆನಾ? ನನಗೆ ವ್ಯಾಲಿಡ್ ಫೈಲ್ ಬಂದು ಎಕ್ಸೆಲ್ ವರ್ಕ್ಶೀಟ್ ಅಂತ ಟೈಪ್ ಇದೆಯಲ್ಲ, ಅದು ಮಾತ್ರ ನನ್ನದೇ ವ್ಯಾಲಿಡ್ ಫೈಲ್, ಏನು ಮಿಕ್ಕಿದ್ದು ಯಾವುದು ವ್ಯಾಲಿಡ್ ಫೈಲ್ ಅಲ್ಲ. ನನಗೆ ಟೆಕ್ಸ್ಟ್ ಫೈಲು ವ್ಯಾಲಿಡ್ ಅಲ್ಲ, ಆಕ್ಸೆಸ್ ಫೈಲು ವ್ಯಾಲಿಡ್ ಅಲ್ಲ, ಓಕೆನಾ? ಎಕ್ಸೆಲ್ ಇದು ಎಕ್ಸೆಲ್ದು ಮೊದಲನೇ CSV ಫೈಲು ವ್ಯಾಲಿಡ್ ಅಲ್ಲ, ಟೆಕ್ಸ್ಟ್ ಫೈಲು ವ್ಯಾಲಿಡ್ ಅಲ್ಲ, ಆಮೇಲೆ ಆಕ್ಸೆಸ್ಸು ವ್ಯಾಲಿಡ್ ಅಲ್ಲ. ಅರ್ಥ ಆಯ್ತಾ? ಫಸ್ಟ್ ಎರಡು ಫೈಲು ಅದೆರಡು ವ್ಯಾಲಿಡ್ ಅಲ್ಲ, ಫಸ್ಟ್ ಎರಡು, ಓಕೆನಾ? ಇವೆರಡು ಫೈಲು ವ್ಯಾಲಿಡ್ ಅಲ್ಲ, ಆಕ್ಸೆಸ್ ಫೈಲು ವ್ಯಾಲಿಡ್ ಅಲ್ಲ, ಓಕೆನಾ? ಸೊ ಅದು ಬಿಟ್ಟು ನನಗೆ ಸಿಟೀಸ್ ಇರೋದು 5 ಸಿಟಿಲು
ಸೇಲ್ಸ್ ಪರ್ಸನ್ ನೇಮು ಶೀಟ್ ನೇಮ್ ಆಗಿರುತ್ತೆ. 1 2 3 4 ಓಕೆ ಓಕೆನಾ? ಸೊ ಈ 5 ಸಿಟಿಲೂ ಹಾಂ ಏನು ನಾಗೇಶ್? ಮೈಕ್ರೋ ಎನೇಬಲ್ಸ್ ಅದು ಏನಾರು ಅದು ವ್ಯಾಲಿಡ್ ಫೈಲೇನೆ. ಕೆಲವರು ಮ್ಯಾಕ್ರೋ ಫೈಲಲ್ಲಿ ಸೇವ್ ಮಾಡಿಕೊಟ್ಟಿದ್ದಾರೆ, ಕೆಲವರು ನಾರ್ಮಲ್ ಫೈಲಲ್ಲಿ ಸೇವ್ ಮಾಡಿಕೊಟ್ಟಿದ್ದಾರೆ. ಸೊ ಈ 5 ಸಿಟಿಲೂ ಎಷ್ಟು ಸೇಲ್ಸ್ ಪರ್ಸನ್ ಇದ್ದಾರೋ ಅವ್ರದ್ದು ಎಲ್ಲದ್ರದ್ದು ನನಗೆ ಡೇಟಾ ಬೇಕು. ಫೈನಲ್ ಔಟ್ಪುಟ್ ಬಂದು ನನಗೆ ಇವ್ರ ವೈಸು ಸೇಲ್ಸ್ ಪರ್ಸನ್ ವೈಸ್ ಯಾವ ಪ್ರಾಡಕ್ಟು ಎಷ್ಟು ಯೂನಿಟ್ ಸೇಲ್ ಮಾಡಿದ್ದಾರೆ ಅನ್ನೋದು ನನಗೆ ಫೈನಲ್ ಔಟ್ಪುಟ್ ಬೇಕು. ಕ್ಲಿಯರಾ? ಪ್ರಾಡಕ್ಟ್ ಅಂದರೆ ಒಂದು ಎಕ್ಸೆಲ್ ಓಪನ್ ಮಾಡಿ. ಬ್ಲ್ಯಾಂಕ್ ಎಕ್ಸೆಲ್ ಓಪನ್ ಮಾಡಿ ನಾಗೇಶ್. ವಿಂಡೋಸ್ ಆರ್ ಹೊತ್ಬಿಟ್ಟು ಎಕ್ಸೆಲ್ ಅಂತ ಹೋಗ್ತೀವಿ. ಓಕೆನಾ? ನನ್ನ ಪಿ ಒ ಟೇಬಲ್ ಹೆಂಗೆ ಕಾಣುತ್ತೆ ಅಂದರೆ ಅದೆಲ್ಲ ಏನು ಬೇಡ, ಅದೇನು ಬೇಡ. ನಿಮಿಷ ಫಸ್ಟ್ ಕ್ವಶನ್ ಕೇಳ್ಕೊಳ್ಳಿ. ಓಕೆನಾ? ನನಗೆ ಕ್ವಶನ್ ಏನು ಬೇಕಾಗಿರೋದು ಅಂದರೆ ಪಿ ಒ ಟೇಬಲಲ್ಲಿ ರೋಸಲ್ಲಿ ನನಗೆ ಇವ್ರು ಬರಬೇಕು, ಪ್ರಾಡಕ್ಟ್ಸು. ಔಟ್ಪುಟ್ ನನಗೆ ಪಿ ಒ ಟೇಬಲ್ ಆಗಿರುತ್ತೆ. ಓಕೆನಾ? ಬಿ ಕಾಲಮ್ ಅಂದರೆ ಫಸ್ಟ್ ರೋಸಲ್ಲಿ ನನಗೆ ಪ್ರಾಡಕ್ಟ್ ಬರುತ್ತೆ, ಕಾಲಮ್ಸಲ್ಲಿ ಸೇಲ್ಸ್ ಪರ್ಸನ್ ಬರ್ತಾರೆ, ವ್ಯಾಲ್ಯೂಸಲ್ಲಿ ನನಗೆ ಯೂನಿಟ್ಸ್ ಬರ್ತಾರೆ. ಸೊ ಈ 3 ಡೇಟಾ ನನಗೆ ಬೇಕಾಗಿರೋದು. ಅರ್ಥ ಆಯ್ತಾ ಕ್ವಶನ್ನು? ಸಿಟಿ ನೆಕ್ಸ್ಟ್ ಮಾಡೋಣಂತೆ, ಇದ್ರ ಜೊತೆಗೇನೆ ಸಿಟಿನೂ ಸೇರಿಸಿ ಇಟ್ಕೊಂಡಿರಿ ಡೇಟಾ. ಸಿಟಿ ವೈಸು ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣಂತೆ. ಫಸ್ಟು ಸೇಲ್ಸ್ ಟ್ರೈ ಮಾಡೋಣ. ಸೊ 4:30ವರೆಗೂ ಟ್ರೈ ಮಾಡಿ. ಎಲ್ಲಿವರೆಗೂ ಸ್ಟಕ್ ಆಗ್ತೀರಾ ಅನ್ನೋದು ನನಗೆ ಹೇಳಿ, ಅಲ್ಲಿಂದ ನಾನು ಮುಂದೆ ಮಾಡ್ತೀನಿ. ಸರಿ ಓಕೆ. ಸರಿನಾ ಶ್ರೀಕಾಂತ್? ಓಕೆ. ಶ್ರೀಕಾಂತ್,
ನಿಮ್ಮ ಸ್ಕ್ರೀನ್ ತೋರಿಸ್ತೀರಾ ನೀವು ಎಲ್ಲಿವರೆಗೂ ಬಂದಿದ್ದೀರಾ ಅಂತ? ನಿಮ್ಮ ಸ್ಕ್ರೀನ್ ತೋರಿಸಿ, ನೀವು ಎಲ್ಲಿವರೆಗೂ ಬಂದಿದ್ದೀರಾ? ಏನು ನಿಮ್ಮ ಸ್ಕ್ರೀನ್ ತೋರಿಸಿ. ಒಂದೊಂದ್ಸಲ ಓಕೆ ಓಕೆ, ಇವ್ರಿಗೆ ಬೇಸಿಕ್ ಕ್ವೆರಿನೇ ಸಿಂಪಲ್ ಆಗಿ ಅರ್ಥ ಆಗ್ಬಿಟ್ಟಿದೆ ಅನ್ಸುತ್ತೆ. ಎಲ್ಲ ನೋಡಿ ಎಲ್ಲ ಕ್ವೆರಿ ಬೇಸ್ ಮಾಡಿ ಹಾಕ್ಬಿಟ್ಟಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿದ್ರೆ ಬಟ್ ಅದೆಲ್ಲ ವೇರ್ ಗೊತ್ತಿದೆ, ಇದು ನೋಟ್ಬಿಟ್ಟು ತರಬೇಕು ಅಂದ್ಬಿಟ್ಟು ಓ ಇಷ್ಟು ಮಾಡಿದ್ದೀರ. ನಾನು ಒಂದರಲ್ಲೇ ಮಾಡ್ತಾ ಇದ್ದೀನಿ. ಓಕೆ, ನಾನು ಅದೇ ಅದು ಬರುತ್ತೆ ಬಟ್ ಅದೇನೋ ಒಂದ್ ಸ್ವಲ್ಪ ಮೈಂಡ್ ಸ್ವಲ್ಪ ಓಡಬೇಕು. ಓಕೆ ಓಕೆ, ಬಿಡಿ ಇವಾಗ ನಾನು ಹೇಳ್ತೀನಿ. ಇಬ್ಬರದ್ದು ನಾನು ನೋಡಿದ್ದೀನಿ, ಅರ್ಥ ಆಯ್ತು ಯಾರ್ಯಾರು ಯಾವ ಥರ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಫಸ್ಟು ನಾನೇನಂದ್ರೆ ಒಂದೇ ಕ್ವೆರಿನಲ್ಲಿ ಮಾಡ್ತೇನೆ. ಓಕೆ, ಮಾಡೋಣ, ಡೋಂಟ್ ವರಿ, ತಲೆ ಕೆಡ್ಸ್ಕೊಬೇಡಿ. ನನಗೇನು ಅಂದರೆ ನಿಮ್ಮ ಮೈಂಡ್ ಯಾವ ಥರ ಥಿಂಕ್ ಆಗ್ತಾ ಇದೆ ಅನ್ನೋದೊಂದು ಮೈಂಡಿಗೆ ಬೇಕಿತ್ತು, ಅದಕ್ಕೋಸ್ಕರ ಕೇಳಿದಷ್ಟೇ. ಸರಿನಾ? ಓಕೆ, ಫಸ್ಟು ನಾನು ಒಂದೇ ಕ್ವೆರಿ ಮಾಡೋಣ. ಓಕೆ, ಶ್ರೀಕಾಂತ್ ನೀವು ಫೋಲ್ಡ್ರಿಗೆ ಹೋಗ್ತೀರಾ? ಎಲ್ಲಿ ಡೌನ್ಲೋಡ್ ಮಾಡಿದಿರೋ ಆ ಫೋಲ್ಡರ್ ಓಪನ್ ಮಾಡಿ ಸಾಕು. ಓಕೆ, ಕಾಣಿಸ್ತಾ ಇದೆ. ಓಕೆ, ಫಸ್ಟು ನಾಗೇಶ್ ಅವರು ಮಾಡಿದ ತಪ್ಪೇನು ಅಂದರೆ ಅವ್ರ ಔಟ್ಪುಟ್ ಫೈಲ್ನು ತಗೊಂಬಂದು ಈ ಫೋಲ್ಡ್ರಲ್ಲೇ ಹಾಕಿದ್ರು. ಯಾವಾಗಲೂ ಅಷ್ಟೇ ನೀವು ಡಂಪ್ ಮಾಡ್ತಿರೋ ಫೈಲ್ಸಲ್ಲಿ ಔಟ್ಪುಟ್ ಫೈಲ್ಗಳನ್ನ ಹಾಕ್ಬಾರ್ದು. ಯಾಕೆಂದರೆ ನೀವು ಇಲ್ಲಿ ಸುಮಾರು ಎಕ್ಸ್ಟ್ರಾ ಸ್ಟೆಪ್ಸ್ ಏನೇನು ಮಾಡ್ತಿರೋ ನೀವು ಒಂದು ಫೈಲ್ನ ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಹಾಕ್ತಾ ಇದ್ದೀರಾ. ಅದು ಮಿಸ್ ಆಗಿ ಇದಕ್ಕೆ ಸೇರ್ಕೊಂಡ್ಬಿಟ್ರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮುಂದೆ. ಓಕೆನಾ? ಶ್ರೀಕಾಂತ್ ಅವ್ರು ಏನಕ್ಕೆ ತಪ್ಪಿಸ್ಕೊಂಡ್ರು ಅಂದ್ರೆ ಅವರು ಫೈಲ್ ಸೇವ್ ಮಾಡಿಲ್ಲ. ಶ್ರೀಕಾಂತ್ ಅವರು ತಪ್ಪೇನಕ್ಕೆ ಮಾಡಿಲ್ಲ ಅಂದ್ರೆ ಅವ್ರು ಫೈಲ್ ಸೇವ್ ಮಾಡಿಲ್ಲ, ಗೊತ್ತಾಗಿಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅಂತ. ಶ್ರೀಕಾಂತ್ ಅವರೇ, ನಿಮ್ಮ ಔಟ್ಪುಟ್ ಫೈಲ್ ಇಲ್ಲೇ ಹಾಕೋ ಚಾನ್ಸಸ್ ಇತ್ತೋ ಇಲ್ವಾ? ಹಾಕೋ ಚಾನ್ಸಸ್ ಇತ್ತೋ ಇಲ್ಲ? ಓಕೆ, ಸರಿ, ಹಾಕಿಲ್ಲ ಅಂದ್ರೆ ಒಳ್ಳೇದು. ಸೊ ಯಾವಾಗ್ಲೂ ಅಷ್ಟೇನೆ ಡಂಪ್ ಫೈಲ್ಸ್ ಜೊತೆಗೆ ಔಟ್ಪುಟ್ ಫೈಲ್ನ ಹಾಕ್ಬೇಡಿ, ಸರಿನಾ? ಆ ಥರ ಏನಾರ ಮಾಡಲೇಬೇಕು ಅಂದರೆ ಈ ಡಂಪ್ ಫೈಲ್ನೂ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿಬಿಟ್ಟು ಔಟ್ಪುಟ್ನ ಔಟ್ಸೈಡಲ್ಲಿ ಹಾಕಿ. ಓಕೆನಾ? ಫಸ್ಟು ಪವರ್ ಕ್ವೆರಿಲಿ ವರ್ಕ್ ಮಾಡ್ತಿರೋದ್ರಿಂದ ಈ ಫೋಲ್ಡರು ಮತ್ತು ಈ ಇಂಡೆಕ್ಸಿಂಗ್ ಅಂತ ಕರೀತಾರೆ, ಇದು ಆ್ಯಕ್ಚುಲಿ ಫೋಲ್ಡರ್ನ ಮೇಂಟೈನ್ ಮಾಡೋದು. ಓಕೆನಾ? ಇಂಡೆಕ್ಸಿಂಗ್ ಕರೆಕ್ಟ್ ಆಗಿರಬೇಕು. ಓಕೆನಾ? ನೀವು ಮಾಡೋ ಔಟ್ಪುಟ್ ಫೈಲ್ ಜೊತೆಗೆ ಡಂಪ್ ಫೈಲ್ನ ಸೇರಿಸ್ಬಾರ್ದು. ಓಕೆನಾ? ಹಂಗೂ ಸೇರಿಸ್ಬೇಕು ಅಂದರೆ ಅದನ್ನ ಇನ್ನೊಂದು ಫೋಲ್ಡರ್ ಒಳಗಡೆ ಹಾಕೊಂಡು ಅದರಿಂದ ಸೇರಿಸ್ಕೊಳ್ಳಿ. ಓಕೆನಾ? ದಟ್ ಈಸ್ ಫಸ್ಟ್ ಬೇಸಿಕ್ ಥಿಂಗ್. ಅಂದ್ರೆ ನಾನು ಆ ಡೇಟ್ದು ಔಟ್ಪುಟ್ ಫೈಲ್ ಅದರಲ್ಲೇ ಇದ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ನಾನು ಮಾಡಿದ್ದೆ. ಅದೇನೆ ಅದಕ್ಕೆ ಇನ್ನೊಂದು ಡೇಟ್ ಮಾಡಿ ಔಟ್ಪುಟ್ ಅಂತ ಕ್ರಿಯೇಟ್ ಮಾಡಿರ್ತೇನೆ. ಇಲ್ಲ, ನಾನು ಏನ್ ಮಾಡಿ ಅಂದ್ರೆ 2 ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಡೇಟ್ ಒಳಗಡೆ ಇನ್ನೊಂದು ಬ್ಲಾಂಕ್ ಫೋಲ್ಡರ್ ಓಪನ್ ಮಾಡ್ಕೊಳ್ಳಿ. ಬ್ಲಾಂಕ್ ಒಳಗಡೆ ಇನ್ನೊಂದು ಈ ಡಂಪ್ ಫೈಲ್ಸ್ನ ಪೇಸ್ಟ್ ಮಾಡ್ಬಿಟ್ಟು ಔಟ್ಸೈಡಲ್ಲಿ ನೀವು ಪೇಸ್ಟ್ ಮಾಡಿ. ಓಕೆನಾ? ಮಲ್ಟಿಪಲ್ ಫೋಲ್ಡರ್ ಇದ್ದಷ್ಟು ಒಳ್ಳೇದು ಅಷ್ಟೇನೆ. ಓಕೆನಾ? ಫಸ್ಟ್ ಫೋಲ್ಡರ್ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಬರಬೇಕು. ಓಕೆನಾ? ನೆಕ್ಸ್ಟ್ ಅಬ್ಸರ್ವೇಷನ್ ಬಂದು ಇದರಲ್ಲಿ ಯಾವ ಫೈಲ್ಸ್ನ ನೀವು ಕನ್ಸಿಡರ್ ಮಾಡ್ತೀರಾ ಅನ್ನೋದು ಸೆಕೆಂಡ್ ಅಬ್ಸರ್ವೇಷನ್ ಆಗಿರಬೇಕು ಪವರ್ ಕ್ವೆರಿ ಶುರು ಮಾಡೋಕ್ಕಿಂತ ಮುಂಚೆ. ಈ ಕೇಸ್ ಸ್ಟಡಿ ಪ್ರಕಾರ ನಮಗೆ ಎಕ್ಸೆಲ್ ಫೈಲ್ ಮಾತ್ರನೇ ಬೇಕಾಗಿರೋದು. ಓಕೆನಾ? ಈ ಪರ್ಟಿಕ್ಯುಲರ್ ಕೇಸ್ಗೋಸ್ಕರ ನಮಗೆ ಎಕ್ಸೆಲ್ ಫೈಲ್ ಬೇಕಿತ್ತು. ಬಟ್ ಕೆಲವು ಟೈಮಲ್ಲಿ ಏನಾಗುತ್ತೆ, ಸಿನಾರಿಯೋ ಚೇಂಜ್ ಆಗ್ತಾ ನಾವು ಟೆಕ್ಸ್ಟ್ ಫೈಲು ಕನ್ಸಿಡರ್ ಮಾಡ್ತೀವಿ, ಎಕ್ಸೆಲ್ ಫೈಲು ಕನ್ಸಿಡರ್ ಮಾಡ್ತೀವಿ ಅನ್ನೋದಿರುತ್ತೆ. ಆ ಟೈಮಲ್ಲಿ ನೀವೇನು ಫಿಲ್ಟರ್ ಆಗ್ತಿರಲ್ಲ ಪವರ್ ಕ್ವೆರಿಲಿ, ಆ್ಯಕ್ಚುಯಲ್ ಕ್ವೆರಿ ಬರೀಬೇಕಾದ್ರೆ ಫಿಲ್ಟರ್ ಆಗ್ತಿರಲ್ಲ, ಅಲ್ಲಿಗೆ ಇಲ್ಲಿಗೆ ಏನಾರ ಕಾಂಟ್ರಡಿಕ್ಟ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಇವಾಗ ಓಕ್ಲ್ಯಾಂಡ್ ಅನ್ನೋದು 3 ಫೈಲ್ ಇದೆ, ಕರೆಕ್ಟಾ ಅಲ್ವಾ?
ನಿಮಗೆ ಹ್ಮ್ ಮೂರು ಒಂದೇ ಫೈಲ್ ಥರ ಕಾಣುತ್ತೆ. ಹ್ಮ್ ಹ್ಮ್ ಓಕ್ಲ್ಯಾಂಡ್ CSV ಫೈಲು ಎಕ್ಸೆಲ್ ಥರನೇ ಕಾಣುತ್ತೆ. ಕರೆಕ್ಟ್. ಓಕ್ಲ್ಯಾಂಡನ ವರ್ಕ್ ಬುಕ್ ಫೈಲ್ ಕೂಡ ಒಂದೇ ಥರ ಕಾಣ್ತಾ ಇದೆ. ಹ್ಮ್ ಓಕೆನಾ? ನಿಮಗೆ ಬೇಸಿಕ್ಕಾಗಿ ನಿಮ್ಗೊಂದು ನಾಲೆಡ್ಜ್ ಗೊತ್ತಾಗಬೇಕು, ನಾನು ಯಾವ ಫೈಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ನನಗೆ ಅದನ್ನು ಫಿಲ್ಟರ್ ಮಾಡಿ ರಾಂಗ್ ಫೈಲ್ನ ತೆಗಿಯೋಕ್ಕಾಗತ್ತಾ ಅನ್ನೋದು ಯೋಚನೆ ಮಾಡಬೇಕು ಫಸ್ಟು. ಓಕೆನಾ? ಇಲ್ಲಿ ಫೈಲ್ ಟೈಪು ಬೇರೆ ಬೇರೆ ಇರೋದ್ರಿಂದ ನನಗೆ ಫಿಲ್ಟರ್ ಮಾಡೋ ಆಪ್ಷನ್ ಸಿಗ್ತಾ ಇದೆ. ಬಟ್ ಕೆಲವು ಟೈಮಲ್ಲಿ ನೀವು ಪೇಸ್ಟ್ ಮಾಡೋ ಟೈಮಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಪೇಸ್ಟ್ ಮಾಡ್ತಿರಲ್ಲ ಡಂಪ್ ಯಾವ್ದಾರ ಒಂದು ಫೋಲ್ಡ್ರಿಗೆ ನಿಮ್ಮ ರಿಯಲ್ ಟೈಮ್ ಸಿನಾರಿಯೋದಲ್ಲಿ, ಆ ಟೈಮಲ್ಲಿ ನೇಮಿಂಗ್ ಕನ್ವೆನ್ಷನ್ ಹ್ಮ್ ಕರೆಕ್ಟಾಗಿ ಕೊಟ್ಕೋಬೇಕು. ಇಲ್ಲೇನೋ ಈ ಸಿನಾರಿಯೋದಲ್ಲಿ ಸಿಟಿ ನೇಮು ಫೈಲ್ ನೇಮ್ ಹಾಕಿ ಕೊಟ್ಟಿದ್ದಾರೆ. ಬಟ್ ನೀವೇ ಏನಾರು ಫೈಲ್ ನೇಮ್ ಕೊಡ್ತೀನಿ ಅಂದರೆ ಕರೆಕ್ಟಾಗಿರೋಂಥ ಫೈಲ್ ನೇಮ್ ಕೊಡಬೇಕು ಆ ಟೈಮಲ್ಲಿ. ಕ್ಲಿಯರಾ? ಅರ್ಥ ಆಯ್ತಾ ಶ್ರೀಕಾಂತ್? ಕ್ಲಿಯರ್. ಓಕೆ. ಸೊ ಫೈಲ್ ನೇಮ್ಸ್ ಕೂಡ ಮ್ಯಾಟರ್ ಆಗುತ್ತೆ ನಿಮಗೆ, ಯಾಕೆಂದರೆ ಪವರ್ ಕ್ವೆರಿಲಿ ಕನ್ಸಾಲಿಡೇಟ್ ಮಾಡ್ಬೇಕಾದ್ರೆ ಫೈಲ್ ನೇಮ್ ಕೂಡ ಮ್ಯಾಟರ್ ಆಗುತ್ತೆ. ಕೆಲವು ಟೈಮಲ್ಲಿ ನೀವು ಡೇಟಾ ಮೇಂಟೈನ್ ಮಾಡಿರಲ್ಲ, ಬರೀ ಫೈಲ್ ನೇಮ್ ಮಾತ್ರ ಮೇಂಟೈನ್ ಮಾಡ್ತೀರಾ. ಸೊ ಅಲ್ಲಿಂದ ಡೇಟಾ ತೆಗಿಬೇಕು ಅಂದರೆ ನಿಮ್ಗೆ ಈಸಿ ಆಗುತ್ತೆ ಅವಾಗ. ಕ್ಲಿಯರಾ? ಓಕೆ ಓಕೆ. ಸೊ ಈಗ ಲೆಟ್ಸ್ ಗೋ ಇನ್ ಡೆಪ್ತ್ ಆಗಿ ಒಂದೊಂದಾಗಿ ಸ್ವಲ್ಪ ಡೀಟೇಲಾಗಿ ಹೋಗ್ತೀನಿ. ಕೆಲವೆಲ್ಲ ಆಗಿರೋ ಸ್ಟೆಪ್ಗಳೇ ಇರ್ತವೆ, ಬಟ್ ಅದನ್ನು ಕರೆಕ್ಟಾಗಿ ಹೆಂಗೆ ಮಾಡಬೇಕು ಅನ್ನೋದು ಮಾಡ್ತಾ ಹೋಗೋಣಂತೆ. ಓಕೆನಾ? ಇನ್ನೊಂದು ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ, ಡೀಟೇಲಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಈ ಶ್ರೀಕಾಂತ್ ಇದನ್ನು ಕ್ಲೋಸ್ ಮಾಡಿ ಒಂದು ಬ್ಲ್ಯಾಂಕ್ ಓಪಲ್ ಫೈಲ್ ಮಾಡ್ಕೊಳ್ಳಿ. ಒಂದು ಸೆಕೆಂಡ್. ಓಕೆನಾ? ಸೊ ನಮ್ಮ ಫೈನಲ್ ಔಟ್ಪುಟ್ ಗ್ಯಾಪ್ನ ಇದೆಲ್ಲ ಪ್ರಾಡಕ್ಟ್ ಸೇಲ್ಸ್ ಪರ್ಸನ್ ವೈಸ್, ಪ್ರಾಡಕ್ಟ್ ವೈಸ್ ವಿ ವಾಂಟೆಡ್ ನಂಬರ್ ಆಫ್ ಯೂನಿಟ್ ಸೋಲ್ಡ್. ಸೊ ನಮ್ಮ ಮೈಂಡಲ್ಲಿ ಅದಿರಬೇಕು. ರೋಸಲ್ಲಿ ಪ್ರಾಡಕ್ಟ್ ಇರುತ್ತೆ, ಕಾಲಮ್ಸ್ ಸೇಲ್ಸ್ ಪರ್ಸನ್ನು, ವ್ಯಾಲ್ಯೂಸಲ್ಲಿ ಯೂನಿಟ್ಸು. ಓಕೆನಾ? ಓಕೆ. ಸೊ ಫಸ್ಟು ಡೇಟಾಗೆ ಹೋಗಿ ಡೇಟಾದಲ್ಲಿ ಫ್ರಮ್ ಫೋಲ್ಡರ್ ಕೊಡಬೇಕು. ಗೆಟ್ ಡೇಟಾ ಫ್ರಮ್ ಫೋಲ್ಡರ್, ಇದು ನನ್ನ ಬೇಸಿಕ್ ಸ್ಟೆಪ್ ಅಲ್ವಾ? ಯಾಕೆಂದರೆ ನಾವು ಮಲ್ಟಿಪಲ್ ಫೈಲ್ಸ್ ಇಟ್ಟಿದ್ದೀವಿ, ಕನ್ಸಾಲಿಡೇಟ್ ಮಾಡಬೇಕು. ಸೊ ಫ್ರಮ್ ಫೋಲ್ಡರ್ ಕೊಟ್ಟಿದ್ದೀನಿ. ಓಕೆ, ಓಪನ್ ಫೋಲ್ಡರ್ಸ್. ಟ್ರಾನ್ಸ್ಫಾರ್ಮ್ ಕೊಟ್ಬಿಡಿ. ಒಂದು ನಿಮಿಷ ಕೊಟ್ಬಿಟ್ರಾ? ಓಕೆ, ಇರಲಿ, ಅದಕ್ಕೆ ಇನ್ನೊಂದು ಸತಿ ವಾಪಸ್ ಬರೋಣ ಅಂತ ಇರಲಿ ಸದ್ಯಕ್ಕೆ. ಓಕೆನಾ? ಸೊ ಇಲ್ಲಿ ಡಂಪ್ ಆಫ್ ಫೈಲ್ಸ್ ತಗೊಂಡ್ರಿ. ಫಸ್ಟು ಕ್ವೈರಿ ರಿನೇಮ್ ಮಾಡ್ತೀವಿ, ರಿನೇಮ್ ಮಾಡ್ಕೊಳ್ಳಿ. ಆ ರಿನೇಮ್ ಅದರಲ್ಲಿ ಕನ್ಸಾಲಿಡೇಷನ್ ಡೇಟಾನ ಇಲ್ಲ ಏನೋ ಒಂದು ಕೊಡಿ, ಸೇಲ್ಸ್ ಪರ್ಸನ್ ವೈಸ್ ಡೇಟಾ ಇಲ್ಲ ಕನ್ಸಾಲಿಡೇಟೆಡ್ ಸೇಲ್ಸ್ ಡೇಟಾ ಅಂತ ಹಾಕೊಳ್ಳಿ ಅಷ್ಟೇ. ಸಿಂಗಲ್ ಟಿ. ಓಕೆನಾ? ಇದು ಪವರ್ ಕ್ವೆರಿ ಹಂಗೆ ಮ್ಯಾಕ್ಸಿಮೈಸ್ ಮಾಡಿ. ಓಕೆನಾ? ಸೊ ಇಲ್ಲಿ ನಾರ್ಮಲಾಗಿ ಫೋಲ್ಡರ್ ವೈಸ್ ಇದನ್ನು ಮಾಡಿದಾಗ ನಿಮಗೆ ಈ ಥರ ಮೇನ್ ಸ್ಕ್ರೀನಲ್ಲಿ ಇದನ್ನು ಕಾಣುತ್ತೆ. ಕಂಟೆಂಟು, ನೇಮು, ಎಕ್ಸ್ಟೆನ್ಷನ್ನು, ಲಾಸ್ಟ್ ಯಾವಾಗ ಮಾಡಿಫೈ ಮಾಡಿರೋದು, ಇವೆಲ್ಲ ನಿಮಗೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಫೈಲ್ ವರ್ಷನ್ಸ್ ಕೆಲವರು ಮೇಂಟೈನ್ ಮಾಡ್ತಾರೆ. ಮಾರ್ನಿಂಗ್ವರೆಗೂ ಈ ಡೇಟ್ ಆಯಿತು, ಆಫ್ಟರ್ನೂನ್ವರೆಗೂ ಈ ಡೇಟ್ ಆಯಿತು ಅನ್ನೋದು ವರ್ಷನ್ ಕೂಡ ಮೇಂಟೈನ್ ಮಾಡ್ತಾರೆ. ಓಕೆನಾ? ಆ ಟೈಮಲ್ಲಿ ನಿಮಗೆ ಈ ಡೇಟ್ ಮಾಡಿಫೈಡ್ ಮೇಲೆ ಫಿಲ್ಟರ್ ಹಾಕೋಕ್ಕೆ ಈಸಿ ಆಗುತ್ತೆ. ಓಕೆನಾ? 4 ಸತಿ ಸೇವ್ ಮಾಡಿರ್ತೀರ ಫೈಲು, ಎರಡನೇ ಸತಿ ಡೇಟಾ ಎರಡನೇ ಸತಿ ಡೇಟ್ ಮಾಡಿಫೈಡ್ ಏನು ಮಾಡಿರ್ತೀರೋ ಅದಕ್ಕೂ ಮತ್ತು ಲಾಸ್ಟ್ ಮಾಡಿಫೈಡ್ ಏನಕ್ಕೋ ಅದಕ್ಕೆ ಕಂಪೇರ್ ಮಾಡಬೇಕು ಅಂದರೆ ನಿಮ್ಗೆ ಆ ಥರ ಇಲ್ಲಿ ಫಿಲ್ಟರ್ ಮಾಡೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಓಕೆನಾ? ಸೊ ಇವೆಲ್ಲ ಅಡಿಷ್ನಲ್.
ಅದು ಕೆಲವು ಫೈಲ್ ಟೈಪಲ್ಲಿ ಸಪೋರ್ಟ್ ಆಗುತ್ತೆ. ಇವಾಗ ನೀವು ಶೇರ್ ಪಾಯಿಂಟ್ ಬಗ್ಗೆ ಕೇಳಿದ್ದೀರಲ್ವಾ? ಶೇರ್ ಪಾಯಿಂಟ್ ಕೇಳಿದ್ದೀರಾ ಎಲ್ಲರ? ಹ್ಮ್ ಶೇರ್ ಪಾಯಿಂಟಲ್ಲಿ ಏನಾಗುತ್ತೆ, ಎಕ್ಸೆಲ್ ಫೈಲ್ ಒಂದೇ ನಾನು ಇರುತ್ತೆ. ಯೂಸ್ ಮಾಡ್ತೀನಿ. ಎಕ್ಸೆಲ್ ಫೈಲ್ ಒಂದೇ ಇರುತ್ತೆ, ಬಟ್ ಮಲ್ಟಿಪಲ್ ವರ್ಷನ್ಸ್ ಥರ ಚೇಂಜ್ ಆಗ್ತಾ ಹೋಗುತ್ತೆ ಎವ್ರಿ ಡೇ. ಓಕೆನಾ? ಎವ್ರಿ ಡೇ ವರ್ಷನ್ ಚೇಂಜ್ ಆದಾಗ ಹೊಸ ಫೈಲು ನಿಮಗೆ ಕಾಣಿಸುತ್ತೆ. ಬಟ್ ಬೇರೆ ಇನ್ನೇನು ಚೇಂಜ್ ಆಗಿರಲ್ಲ, ಫೈಲ್ ಆಗೇ ಇರುತ್ತೆ, ಬಟ್ ಎವ್ರಿ ವರ್ಷನ್ ಈಸ್ ಎ ನ್ಯೂ ಫೈಲ್. ಆ ಥರದಲ್ಲಿ ಡೇಟ್ ಮಾಡಿಫೈಡ್ ಯೂಸ್ ಆಗುತ್ತೆ. ನಾವು ಮಾಡ್ತಿರೋದು ನಾರ್ಮಲ್ ಸ್ಟ್ಯಾಂಡರ್ಡ್ ಎಕ್ಸೆಲ್ ಫೈಲು ಡೆಸ್ಕ್ಟಾಪಲ್ಲಿ ಎಲ್ಲ ಲೋಕಲಲ್ಲಿ ಸೇವ್ ಮಾಡ್ತೀವಿ. ನಾವು ಸೇವ್ ಮಾಡಿದಾಗೆಲ್ಲ ಹಳೆಯ ವರ್ಷನ್ ಕಿತ್ತೋಗುತ್ತೆ, ಹೊಸ ವರ್ಷನ್ ಬಂದು ಲೇಟೆಸ್ಟಾಗಿ ಕೂರುತ್ತೆ. ಓಕೆನಾ? ಆ ಟೈಮಲ್ಲಿ ಡೇಟ್ ಮಾಡಿಫೈಡು ಯೂಸಿಗೆ ಬರಲ್ಲ. ಓಕೆನಾ? ಆ ಟೈಮಲ್ಲಿ ಡೇಟ್ ಕ್ರಿಯೇಟೆಡ್ ಯೂಸಿಗೆ ಬರುತ್ತೆ. ನೆನ್ನೆ ಡೇಟದು ನೆನ್ನೆ ಡೇಟಲ್ಲಿ ಸೇವ್ ಮಾಡಿರ್ತೀನಿ, ಇವತ್ತಿನ ಡೇಟನ್ನು ಇವತ್ತಿನ ಡೇಟಲ್ಲಿ ಸೇವ್ ಮಾಡಿರ್ತೀನಿ. ಫೈಲ್ ನೇಮ್ ಏನು ಚೇಂಜ್ ಮಾಡಲ್ಲ ಅಂದಾಗ ಅವಾಗ ಡೇಟ್ ಕ್ರಿಯೇಟೆಡಲ್ಲಿ ನಮಗೆ ಯೂಸ್ ಆಗ್ತಾ ಬರುತ್ತೆ. ಕ್ಲಿಯರಾ? ಓಕೆ. ಸೊ ಒಂದೊಂದು ಕಾಲಮ್ ಏನೇನಿದೆ ಇದರಲ್ಲಿ ಒಂದೊಂದು ಫಿಲ್ಟರ್ ಮಾಡೋಕ್ಕೆ ನಿಮಗೆ ಯೂಸ್ ಆಗ್ತಾ ಬರುತ್ತೆ ಮುಂದೆ, ಬಟ್ ನಿಮಗೆ ಗೊತ್ತಿರಲಿ ಅಂತ ಅಷ್ಟೇ. ಕ್ಲಿಯರ್ ಆಯಿತಾ? ಓಕೆ. ಶ್ರೀಕಾಂತ್, ನನಗೆ ರೈಟ್ ಸೈಡ್ಗೆ ಹೋಗಿ ಇಲ್ಲೇ ಸ್ಕ್ರಾಲ್ ರೈಟ್ ಕೊಡಿ ಅಷ್ಟೇ. ಓಕೆನಾ? ಇಲ್ಲಿ ಫೋಲ್ಡರ್ ಪಾತ್ ಅಂತ ಒಂದಿದೆ, ಗೊತ್ತಾ? ಓಕೆ. ಏನು ಮಾಡ್ತೀರಾ ಅಂದರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಮಾಸ್ಟರ್, ನೀವು 4 ಜನ ಟೀಮಲ್ಲಿ ಇರ್ತೀರ, ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಅಲ್ವಾ? ಇದು ಕಾಮನ್ ಸಿನಾರಿಯೋ ಇವಾಗ ನಡೀತಾ ಇರೋದು. ನಿಮ್ಮ ಹತ್ರನೂ ಒಂದು ಮಾಸ್ಟರ್ ಪ್ರಿಪೇರ್ ಮಾಡಿರ್ತೀರ, ನಿಮ್ಮ ಕೊಲೀಗ್ ಅವ್ರು ಇನ್ನೊಂದು ಮಾಸ್ಟರ್ ಪ್ರಿಪೇರ್ ಮಾಡಿರ್ತಾರೆ. ನೀವು ಡೆಸ್ಕ್ಟಾಪಲ್ಲಿ ನಿಮ್ಮ ಲೋಕಲ್ ಲ್ಯಾಪ್ಟಾಪಲ್ಲಿ ಯಾವುದೋ ಒಂದು ಡ್ರೈವಲ್ಲಿ ಫೋಲ್ಡ್ರಲ್ಲಿ ಡೇಟಾ ಇಟ್ಟಿರ್ತೀರ. ಅದೇ ಥರ ಡೇಟಾ ಇನ್ನೊಬ್ರು ಕೂಡ ಮೇಂಟೈನ್ ಮಾಡ್ತಾ ಇರ್ತಾರೆ. ಅದು ಅವ್ರು ಇನ್ಯಾವುದೋ ಡ್ರೈವಲ್ಲಿ ಇಟ್ಟಿರ್ತಾರೆ, ಇಲ್ಲ ಡೆಸ್ಕ್ಟಾಪಲ್ಲಿ ಇಟ್ಟಿರ್ತಾರೋ, ಇಲ್ಲ ಮೈ ಡಾಕ್ಯುಮೆಂಟ್ಸ್ ಇಟ್ಟಿರ್ತಾರೆ, ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ. ಬಟ್ ಡೇಟಾ ಈಸ್ ಸೇಮ್. ನೀವೇನು ಮೇಂಟೈನ್ ಮಾಡ್ತಿದ್ದೀರೋ ಅವರು ಅದೇ ಮೇಂಟೈನ್ ಮಾಡ್ತಿರ್ತಾರೆ. ನೀವು ಫೋಲ್ಡರ್ ಪಾತು ನಿಮ್ಮ ಸಿಸ್ಟಮಿಗೆ ಬಂದಾಗ ಈ ಸೆಲ್ಲು ಸಿ ಯೂಸರ್ಸು ಡೆಲ್ ಅಂತ ಇದೆಯಲ್ಲ, ಅದೊಂದು ಪಾತು ಫ್ರೀಸ್ ಆಗಿದೆ ಇವಾಗ ನಿಮಗೆ. ನೀವು ಈ ಫೈಲ್ನ ಪ್ರಿಪೇರ್ ಮಾಡಿ ಬೇರೆಯವರು ಕಳಿಸ್ತಿರಲ್ಲ, ಅವ್ರಿಗೆ ಸೋರ್ಸ್ ಡೇಟಾ ಮ್ಯಾಚ್ ಆಗಲ್ಲ. ಕರೆಕ್ಟಾ? ಅವ್ರಿಗೆ ಸೋರ್ಸ್ ಡೇಟಾ ರಿಫ್ರೆಶ್ ಆಗಲ್ಲ. ಹೌದು. ಅವ್ರು ರಿಫ್ರೆಶ್ ಆಗಬೇಕು ಅಂದರೆ ಈ ಫೋಲ್ಡರ್ ಪಾತ್ನ ಚೇಂಜ್ ಮಾಡಬೇಕು. ಕರೆಕ್ಟಾ? ಅವ್ರು ರಿಫ್ರೆಶ್ ಮಾಡಬೇಕು ಅಂದರೆ ಈ ಫೋಲ್ಡರ್ ಪಾತ್ನ ಚೇಂಜ್ ಮಾಡಬೇಕು. ಸೊ ಆ ಟೈಮಲ್ಲಿ ಈ ಫೋಲ್ಡರ್ ಪಾತ್ ನಿಮಗೆ ಯೂಸ್ ಆಗ್ತಾ ಬರುತ್ತೆ. ಇವಾಗ ಸದ್ಯಕ್ಕೆ ಅದನ್ನು ನಾವು ಫ್ರೀಸ್ ಮಾಡಿದ್ವಿ, ಮುಂದೆ ಹೋಗ್ತಾ ಹೋಗ್ತಾ ಕಲಿಯೋಣಂತೆ ಅದನ್ನು ಡೈನಾಮಿಕ್ ಹೆಂಗೆ ಮಾಡೋದು. ಒಂದು ಕ್ವೈರಿ ರಿಫ್ರೆಶ್ ಆಗೋಕ್ಕಿಂತ ಮುಂಚೆ ಒಂದು ಪಾತ್ ಕೇಳುತ್ತೆ, ಪಾತ್ ಕೇಳಿದಾಗ ನಾವು ಅದನ್ನು ಇನ್ಪುಟ್ ಮಾಡಿದ್ರೆ ಮಿಕ್ಕಿದ ಡೇಟಾ ಎಲ್ಲ ರಿಫ್ರೆಶ್ ಆಗೋಂಗೆ. ಸರಿನಾ? ಅರ್ಥ ಆಯ್ತಾ ಯಾವ ಟೈಮಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅಂತ? ಓಕೆ. ಸದ್ಯಕ್ಕೆ ಇದು ಹಿಂಗೆ ಇಟ್ಕೊಳ್ಳಿ. ಇವಾಗ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಫೋಲ್ಡರ್ ಪಾತ್ ಬಗ್ಗೆ. ನಿಮ್ಗೆ ಇಲ್ಲಿ ಸೋರ್ಸ್ ಪಕ್ಕದಲ್ಲಿ ಒಂದು ಸೆಟ್ಟಿಂಗ್ಸ್ ಇದೆಯಲ್ಲ, ಅಪ್ಲೈಡ್ ಸ್ಟೆಪ್ಪಲ್ಲಿ ಸೋರ್ಸ್ ಪಕ್ಕದಲ್ಲಿ ಒಂದು ಸೆಟ್ಟಿಂಗು. ಈಗ ನಿಮ್ಮ ಲೋಕಲ್ ಸಿಸ್ಟಮಲ್ಲೇ ಫೋಲ್ಡರ್ ಏನಾರ ಮೂವ್ ಮಾಡಿದ್ರೆ ಮುಂಚೆ ಡಂಪ್ ಫೈಲ್ಸ್ ಅನ್ನೋದು ಇದು ಯಾವುದೋ ಒಂದು ಡೇಟಲ್ಲಿ ಫೋಲ್ಡ್ರಲ್ಲಿ ಸೇವ್ ಮಾಡಿಟ್ಟಿದ್ರಿ, ನಾಳೆ ಅದನ್ನು ಡಿ ಡ್ರೈವಿಗೆ ಮೂವ್ ಮಾಡ್ತೀರಾ. ಸೊ ಇವಾಗ ಪವರ್ ಕ್ವೆರಿಲಿ ಫ್ರೀಸ್ ಆಗಿರೋದು ಚೇಂಜ್ ಆಗೋಯ್ತು. ಆ ಟೈಮಲ್ಲಿ ಏನು ಮಾಡ್ಬೋದು, ಡೈರೆಕ್ಟಾಗಿ ಬ್ರೌಸ್ ಕೊಟ್ಟು ಹೊಸ ಲೊಕೇಶನ್ ಕೊಟ್ಟರೆ ಎಲ್ಲನೂ ನಾರ್ಮಲಾಗಿ ವರ್ಕ್ ಆಗುತ್ತೆ. ಇದು ವಿತಿನ್ ಪಿ ಸಿಲಿ ವರ್ಕ್ ಮಾಡ್ಬೋದು. ಫೋಲ್ಡರ್ ಇದೆ ಅಲ್ಲಿ ಹೋಗಿ ಲಿಂಕ್ ಹಾಕಿದ್ರೆ ಮುಗಿದೋಯ್ತು ಅಷ್ಟೇ, ಮಿಕ್ಕಿದೆಲ್ಲ ನಾರ್ಮಲಾಗಿ ವರ್ಕ್ ಆಗುತ್ತೆ. ಕ್ಲಿಯರಾ? ಜಸ್ಟ್ ಎಲ್ಲ ಶಿಫ್ಟ್ ಮಾಡ್ತೀವಿ, ಅಲ್ಲಿ ಹೋಗಿ ಜಸ್ಟ್ ಆ ಲೊಕೇಶನ್ ಹೋಗ್ತೀವಿ. ಆ ಲೊಕೇಶನ್ಗೆ ಮ್ಯಾಪ್ ಮಾಡ್ಬೇಕಷ್ಟೇ ಸೋರ್ಸ್ ಅಂದರೆ. ಓಕೆ. ಕ್ಲಿಯರಾ? ಓಕೆ, ಕ್ಯಾನ್ಸಲ್ ಮಾಡಿ ಶ್ರೀಕಾಂತ್.
ಓಕೆ, ಸೊ ಬ್ಯಾಕ್ ಟು ದಿಸ್ ಸಿನಾರಿಯೋ. ನಮಗೆ ಸಿನಾರಿಯೋ ಪ್ರಕಾರ ನಾನು ಎಕ್ಸೆಲ್ ಫೈಲ್ಸ್ ಮಾತ್ರನೇ ನಾನೀಗ ಕನ್ಸಾಲಿಡೇಟ್ ಮಾಡಬೇಕು, ಕರೆಕ್ಟಾ? ಸೊ ಎಕ್ಸೆಲ್ ಫೈಲ್ಸ್ ಅಂದರೆ ಯಾವುದು? ನಮಗೆ ಡಾಟ್ ಎಕ್ಸೆಲ್ ಎಸ್ ಎಕ್ಸ್ ಒಂದಿದೆ ಓಕ್ಲ್ಯಾಂಡ್ದು, ಆಮೇಲೆ ಎಕ್ಸೆಲ್ ಎಸ್ ಎಮ್ ಅಂತ ಒಂದಿದೆ. ಸೊ ಇಲ್ಲೇನು ಮಾಡ್ತೀರಾ ನೀವು? ಹೆಂಗೆ ಮಾಡ್ತೀರಾ? ಡ್ರಾಪ್ ಡೌನ್ ಕೊಟ್ಟು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? ಓಕೆನಾ? ಎಕ್ಸೆಲ್ ಎಸ್ ಎಕ್ಸ್, ಎಕ್ಸೆಲ್ ಎಸ್ ಎಕ್ಸನ್ನು ಕೂಡ ತಗೋಬೇಕು. ಎಕ್ಸೆಲ್ ಎಸ್ ಎಮ್, ಎಕ್ಸೆಲ್ ಎಸ್ ಎಕ್ಸ್. ಸೊ ಇಲ್ಲಿ ಎಮ್ ಅನ್ನು ತಗೋಬೇಕು. ಒಂದು ಸ್ಮಾಲ್ ಲೆಟರ್ ಇದೆ, ಕರೆಕ್ಟ್. ಒಂದು ಲೋಯರ್ ಕೇಸಲ್ಲಿ ಇದೆ, ಒಂದು ಅಪ್ಪರ್ ಕೇಸಲ್ಲಿ ಇದೆ ಅಲ್ವಾ? ಅಲ್ವಾ? ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಮ್ಮ ಎಂಡ್ ಯೂಸರ್ ಏನು ಮಾಡ್ತಾರೆ, ಕೆಲವರು ಟೈಪ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಲೆಟ್ರಲ್ಲಿ ಹಾಕಿ ಸೇವ್ ಮಾಡಿಬಿಡ್ತಾರೆ. ಸೊ ಅದು ಅಪ್ಪರ್ ಕೇಸ್ ಕೊಟ್ಟೋಗ್ಬಿಟ್ಟಿರುತ್ತೆ. ಪವರ್ ಕ್ವೇರಿಲಿ ಪ್ರತಿಯೊಂದೂ ಕೇಸ್ ಸೆನ್ಸಿಟಿವ್. ಪವರ್ ಕ್ವೇರಿಲಿ ಪ್ರತಿಯೊಂದೂ ಕೇಸ್ ಸೆನ್ಸಿಟಿವ್. ಅಪ್ಪರ್ ಕೇಸ್ ಸಪ್ರೇಟು, ಲೋಯರ್ ಕೇಸೇ ಸಪ್ರೇಟು. ಓಕೆನಾ? ಸೊ ಕ್ಯಾನ್ಸಲ್ ಮಾಡಿ. ಸೊ ಯಾವಾಗಲೂ ಅಷ್ಟೇ ಫೈಲ್ ಎಕ್ಸ್ಟೆನ್ಷನ್ ಮೇಲೆ ವರ್ಕ್ ಮಾಡಬೇಕಾದ್ರೆ ಫಸ್ಟು ಈ ಎಲ್ಲ ಡೇಟಾನು ನಾರ್ಮಲಾಗಿ ಯಾವುದರ ಒಂದು ಅಪ್ಪರ್ ಕೇಸ್ ಮಾಡಿ, ಇಲ್ಲ ಲೋಯರ್ ಕೇಸ್ ಮಾಡಿಬಿಡಿ. ಓಕೆನಾ? ನೀವು ಏನಾರು ಫಿಲ್ಟರ್ ಮಾಡಬೇಕು ಅಂತಿದ್ರೆ ಅಲ್ಲಲ್ಲ, ಅಲ್ಲಿ ಹೆಂಗಾರ ಸೇವ್ ಮಾಡ್ಕೊಳ್ಳಿ, ಸೇವ್ ಮಾಡೋದು ಹೆಂಗಾರ ಮಾಡಿ. ಬಟ್ ನಮ್ಮ ಪವರ್ ಕ್ವೆರಿ ನಾವು ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ಕೋಬೇಕು ಅಷ್ಟೇ. ಓಕೆನಾ? ಸೊ ಅದಕ್ಕೇನು ಮಾಡ್ತೀವಿ, ಅಲ್ಲೇ ಡ್ರಾಪ್ ಡೌನ್ ಕೊಡಿ. ಹಾಂ, ಅಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಲ್ಲ, ಎಕ್ಸ್ಟೆನ್ಷನ್ ಮೇಲೆ ರೈಟ್ ಕ್ಲಿಕ್, ಡ್ರಾಪ್ ಡೌನ್ ಅಲ್ಲ, ಎಕ್ಸ್ಟೆನ್ಷನ್ ಮೇಲೆ ರೈಟ್ ಕ್ಲಿಕ್ ಕೊಡಿ. ಓಕೆನಾ? ಅಲ್ಲಿ ಟ್ರಾನ್ಸ್ಫಾರ್ಮ್, ಇಲ್ಲಿ ಹಾಂ ಯಾವ್ದಾರ ಒಂದು ಇಟ್ಕೊಳ್ಳಿ, ಲೋಯರ್ ಕೇಸ್ ಇಟ್ಕೊಳ್ಳಿ, ಇಲ್ಲ ಅಪ್ಪರ್ ಕೇಸ್ ಇಟ್ಕೊಳ್ಳಿ. ಓಕೆನಾ? ಇವಾಗ ಲೋಯರ್ ಕೇಸ್ ಒಂದೇ ಮಾತ್ರ ಕಾಣ್ತಾ ಇದೆ, ಅಪ್ಪರ್ ಕೇಸ್ ಇಲ್ಲ. ಓಕೆನಾ? ಸೊ ಈಗ ನಿಮಗೆ ಫಿಲ್ಟರ್ ಮಾಡಿದ್ರೆ ನಿಮಗೆ ಒಂದೇ ಎರಡು ಆಪ್ಷನ್ ಮಾತ್ರ ಕಾಣುತ್ತೆ. ಒಂದು ಎಕ್ಸೆಲ್ ಎಸ್ ಮಾತ್ರ ಇರುತ್ತೆ, ಆಮೇಲೆ ಎಕ್ಸೆಲ್ ಎಸ್ ಎಮ್ ಮಾತ್ರ ಕಾಣುತ್ತೆ. ಎರಡು ಅಪ್ಪರ್ ಕೇಸ್ ಒಂದು, ಲೋವರ್ ಕೇಸ್ ಒಂದು ಕಾಣಲ್ಲ. ಸ್ಟ್ಯಾಂಡರ್ಡ್ ಆಗೋಯ್ತಾ ಈಗ? ಓಕೆನಾ? ನಮಗೆ ಎಕ್ಸೆಲ್ ರಿಲೇಟೆಡ್ ಮಾತ್ರನೇ ನಾವಿಲ್ಲಿ ಫಿಲ್ಟರ್ ಮಾಡಬೇಕಾ? ಸೊ ನಾನೇನು ಮಾಡ್ತೀನಿ, ಟೆಕ್ಸ್ಟ್ ಫಿಲ್ಟರ್ಸಲ್ಲೋ ಅಥವಾ ಸರ್ಚಲ್ಲೋ ಡಾಟ್ ಎಕ್ಸೆಲ್ ಎಸ್ ಅಂತ ಮಾತ್ರ ಕೊಡ್ತೀನಿ. ಸರ್ಚಲ್ಲಿ ಡಾಟ್ ಎಕ್ಸೆಲ್ ಎಸ್ ಮಾತ್ರ ಕೊಡ್ತೀನಿ, ಎಕ್ಸ್ ಅಲ್ಲ, ಬರೀ ಎಸ್ ಮಾತ್ರ. ಓಕೆನಾ? ಸೊ ಎಕ್ಸೆಲ್ ಎಸ್ ಇಂದ ಏನೇನು ಶುರು ಆಗುತ್ತೋ, ಎಸ್ ಎಮ್ ಆರ್ ಆಗಿರ್ಬೋದು, ಎಕ್ಸೆಲ್ ಎಸ್ ಬಿನಾರ್ ಆಗಿರ್ಬೋದು, ಇಲ್ಲ ಬರೀ ಎಕ್ಸೆಲ್ ಎಸ್ ಕೂಡ ಆಗಿರ್ಬೋದು, ಎಲ್ಲ ಫೈಲ್ಗಳು ಎಕ್ಸೆಲ್ ರಿಲೇಟೆಡ್ ಎಲ್ಲನೂ ಇಲ್ಲಿ ಕಾಣ್ಬಿಡುತ್ತೆ. ಸೊ ಆಮೇಲೆ ಓಕೆ ಕೊಡ್ತೀನಿ. ನಮಗೆ ಬೇಕಾಗಿರೋ ಫೈಲ್ಸ್ ಮಾತ್ರ ಫಿಲ್ಟರ್ ಆಯ್ತಾ ಈಗ? ಕ್ಲಿಯರಾ? ಬೇಕಾಗಿರೋ ಫೈಲ್ಸ್ ಮಾತ್ರ ಫಿಲ್ಟರ್ ಆಯ್ತಾ? ನಾಗೇಶ್ ನೀವೇನು ಮಾಡಿದ್ರಿ, ಮ್ಯಾನ್ಯಲ್ ಆಗಿ ಹೋಗಿ ಸಿಟಿ ವೈಸ್ ಮಾಡಿದ್ರಿ. ನಿಮಗೆ ಗೊತ್ತು ಸಿಟಿ ವೈಸ್ ಇವಾಗ ಹೇಳ್ತಾರೆ, ಯಾಕಂದ್ರೆ ನಾನು ನಿಮಗೆ ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡಿದೆ, ಅದಕ್ಕೆ ನೀವು ಸಿಟಿ ವೈಸ್ ಮಾಡಿಬಿಟ್ರಿ. ಕೆಲವು ಟೈಮಲ್ಲಿ ಯಾರೋ ಫೈಲ್ನ ಕನ್ಸಲ್ಟೇಟ್ ಮಾಡೋಕ್ಕೆ ಡೈರೆಕ್ಟಾಗಿ ಕಳಿಸ್ಬಿಡ್ತಾರೆ, ಅವ್ರು ಸಿನಾರಿಯೋ ಹೇಳಲ್ಲ. ಅವಾಗ ಹೆಂಗೆ ಮಾಡ್ತೀರಾ? ಇಲ್ಲ ಹೊಸದು ಯಾವ್ದಾರೋ ಒಂದು ಫೈಲ್ ನೇಮ್ ಹಾಕಿದ್ರಿ, ಸಿಟಿ ಹೊಸ ಡೇಟಾ ಏನೋ ಪೇಸ್ಟ್ ಮಾಡಿದ್ರಿ, ಅವಾಗ ನೀವು ಎಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀರ ಅನ್ನೋದು ನಿಮಗೆ ಗೊತ್ತಿರಲ್ಲ. ಆದಷ್ಟು ಕ್ವೈರಿನ ಜೆನ್ರಿಕ್ ಆಗಿ ಕ್ರಿಯೇಟ್ ಮಾಡೋಂಗೆ ನೋಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಟೈಮ್ ನೀವು ಆದಷ್ಟು ಜೆನ್ರಿಕ್ ಆಗಿ ಕ್ರಿಯೇಟ್ ಮಾಡಿದ್ರೆ, ನೆಕ್ಸ್ಟ್ ಟೈಮ್ ಯಾರು ಫೈಲ್ ಕಳಿಸಿದ್ರೆ, ನನಗೆ ಈ ಫೈಲ್ ಬೇಡಪ್ಪ, ನನಗೆ ಇದ್ರಲ್ಲಿ ಕ್ವೈರಿಯಲ್ಲಿ ಹಾಕೋಕ್ಕಾಗಲ್ಲ, ನನಗೆ ಬರೀ ಟೆಕ್ಸ್ಟ್ ಫೈಲ್ ಕೊಡು, ಇಲ್ಲ ಬರೀ ಎಕ್ಸೆಲ್ ಫೈಲ್ ಕೊಡು ಅಂತ ಹೇಳ್ಬೋದು ಅವ್ರಿಗೇನೆ. ಓಕೆನಾ? ಅಟ್ಲೀಸ್ಟ್ ನೀವೇ ಮಾಡ್ತೀನಿ ಅಂದರೆ ಡೇಟಾ ಕ್ಯಾಪ್ಚರ್ ಆಗಿಬಿಡುತ್ತೆ. ಫಿಲ್ಟರ್ ಔಟ್ ಸೈಡ್ ಇರೋದು ಯಾವುದನ್ನು ಫೈಲ್ ಅಕ್ಸೆಪ್ಟ್ ಮಾಡೋದೇ ಬೇಕಾಗಿಲ್ಲ, ಜೆನ್ರಿಕ್ ಆಗಿರುತ್ತೆ ಅವಾಗ. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ ಶ್ರೀಕಾಂತ್? ಇನ್ನೊಂದ್ರಿ ಇಲ್ಲಿ ಈ ಕಡೆ ಕ್ಲಿಯರ್
ನೇಮ್ ಇದೆಯಲ್ಲ, ನೇಮ್ ಅಲ್ಲಿ ಇದು ಇದೆ, ಲೋವರ್ ಕೇಸ್ ಇದೆ, ಏನ್ ತೊಂದರೆ ಇಲ್ಲ ಅದು ಅಲ್ಲೇ. ಓಕೆ, ಅದ್ರ ಬಗ್ಗೆನೂ ಮಾಡೋಣಂತ. ಇವಾಗ ಎಕ್ಸ್ಟೆನ್ಷನ್ ಬಗ್ಗೆ ಅರ್ಥ ಆಯ್ತಲ್ವಾ, ಫೈಲ್ ನೇಮ್ ಅಲ್ಲಿ ಯಾವ ಫೈಲ್ ಫಿಲ್ಟರ್ ಮಾಡ್ಬೋದು ಅಂತ. ಓಕೆ, ಸೊ ಇವತ್ತು ಫಿಲ್ಟರ್ ಆಯಿತು. ಈಗ ನನಗೆ ಸಿಟಿ ನೇಮು ರಿಟೈನ್ ಮಾಡ್ಕೋಬೇಕು, ಕರೆಕ್ಟ್ ಅಲ್ವಾ? ನೇಮ್ ರಿಟೈನ್ ಮಾಡ್ಕೋಬೇಕು. ಮಿಕ್ಕಿದೆಲ್ಲನೂ ನನಗೆ ಬೇಕಾಗಿಲ್ಲ. ಅದು ಯಾವ XLSM XLSBನೂ ನನಗೆ ಬೇಡ, ಕರೆಕ್ಟಾ? ಸೊ ಅದಕ್ಕೆ ಏನು ಮಾಡ್ತೀವಿ, ಸ್ಪ್ಲಿಟ್ ಮಾಡ್ತೀವಿ. ಸ್ಪ್ಲಿಟ್ ಮಾಡ್ಬಿಟ್ಟು XLSM ಇರೋದನ್ನೆಲ್ಲ ಕಿತ್ತಾಕ್ಬಿಡ್ತೀವಿ. ನೇಮ್ ಕಾಲಮ್ನ ಇವಾಗ ಸಿಟಿ ಅಂತ ಮಾಡ್ಕೊಳ್ಳಿ ಅಷ್ಟೇ. ಅದು ಬಿಡಿ, ನಮಗೆ ನೇಮ್ 1 ಮಾತ್ರನೇ ನಮಗೆ ಬೇಕಾಗಿರೋದು, ಅದನ್ನು ಸಿಟಿ ಅಂತ ಮಾಡ್ಕೊಂಡ್ವಿ. ಇನ್ನು ಮಿಕ್ಕಿದ್ದು ನನಗೆ ಬೇಕಾಗಿರೋದು ಕಂಟೆಂಟು ಸಿಟಿ ಎರಡೇ ಅಲ್ವಾ? ಇನ್ಯಾವ್ದಾರ ಬೇಕಾ ನಮಗೆ ಕಾಲಮ್ಸು? ಓಕೆನಾ? ಸೊ ಅವೆರಡು ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ರಿಮೂವ್ ಅದರ್ ಕೊಟ್ಬಿಡಿ. ಅವೆರಡು ಸೆಲೆಕ್ಟ್ ಮಾಡಿಬಿಟ್ಟು ಕಂಟೆಂಟು ಸಿಟಿ ಎರಡು ಸೆಲೆಕ್ಟ್ ಮಾಡಿಬಿಟ್ಟು ಮಿಕ್ಕಿದಕ್ಕೆಲ್ಲ ರಿಮೂವ್ ಅದರ್ ಕೊಟ್ಬಿಡಿ ಅಷ್ಟೇ. ಸರಿನಾ? ಅರ್ಥ ಆಯ್ತಾ? ಇಲ್ಲಿವರೆಗೂ ಏನಾರ ಡೌಟ್ ಇದೆಯಾ? ಇಲ್ಲ. ನಾಗೇಶ್, ಅರ್ಥ ಆಯ್ತಾ ನಿಮ್ಗೂ? ಓಕೆ, ಸೊ ಈಗ ಬೈನರಿ ಪಕ್ಕದಲ್ಲಿ ಒಂದು ಸ್ಪೇಸ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಫೈಲು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲನೂ XLS ಫೈಲೇ ಬಂದಿದೆಯಾ? ಓಕೆನಾ? ಸೊ ಈಗ ಕ್ಲೋಸ್ ಅಂಡ್ ಲೋಡ್ ಕೊಡಿ. ಈಗ ಸದ್ಯಕ್ಕೆ ಟೆಂಪ್ರರಿಗೆ ಕ್ಲೋಸ್ ಅಂಡ್ ಲೋಡ್ ಕೊಟ್ಟು ಕ್ವೆರಿಯಸ್ ಕನೆಕ್ಷನ್ ಕೊಡಿ. ಓಕೆನಾ? ಇದನ್ನು ಫೈಲ್ನ ಸೇವ್ ಮಾಡ್ಕೊಳ್ಳಿ. ಆಮೇಲೆ ಯಾವ್ದಾರ ಒಂದು ಫೈಲು ಓಪನ್ ಮಾಡ್ಕೊಳ್ಳಿ ಅಷ್ಟೇ. ಒಂದು ಎಕ್ಸೆಲ್ ಫೈಲು, ಅದೇ ಓಕ್ಲ್ಯಾಂಡ್ ಸಿಟಿದು ಒಂದು ಎಕ್ಸೆಲ್ ಫೈಲ್ ಓಪನ್ ಮಾಡಿ. ಮೂರನೇ ಫೈಲ್. ಓಕೆನಾ? ಸೊ ಈ ಫೈಲ್ ಸ್ಟ್ರಕ್ಚರ್ ಹೆಂಗಿದೆ ಅಂದರೆ, ನಮಗೆ ಶೀಟ್ ನೇಮ್ ಬಂದು ಸೇಲ್ಸ್ ಪರ್ಸನ್ ನೇಮ್ ಅಲ್ವಾ? ಒಂದು ಎಕ್ಸೆಲಲ್ಲಿ ಏನೇನು ಬೇಕಾದ್ರೂ ಮಾಡ್ಬೋದು ತಾನೆ. ಒಂದು PO ಟೇಬಲ್ ಹಾಕ್ಬೋದು, ಫಿಲ್ಟರ್ ಹಾಕ್ಬೋದು, ಮ್ಯಾಕ್ರೋಸ್ ಮಾಡ್ಬೋದು, ಚಾರ್ಟ್ ಹಾಕ್ಬೋದು, ಏನೇನಾರ ಮಾಡ್ಬೋದಾ? ಎಕ್ಸೆಲಲ್ಲಿ ಎಲ್ಲ ಥರನೂ ಮಾಡ್ತೀವಲ್ವಾ? ಸೊ ನಮಗೆ ಈ ಔಟ್ಪುಟ್ಟಲ್ಲಿ ಯಾವ ಥರದ್ದು ನಮಗೆ ಬೇಕಾಗಿರೋದು ಡೇಟಾ? PO ಟೇಬಲಲ್ಲಿ ಏನಾರು ಹಾಕಿದ್ರೆ ನಮಗೆ ಈ ಪವರ್ ಕ್ವೆರಿಲಿ ಇವಾಗ ಡೇಟಾ ಬೇಕಾದು. ಇವಾಗ ಈ ಎಕ್ಸೆಲಲ್ಲಿ ಯಾರೋ ಒಬ್ರು PO ಟೇಬಲ್ ಹಾಕಿಟ್ಟಿದ್ದಾರೆ ಅನ್ಕೊಳ್ಳಿ. ಆ PO ಟೇಬಲ್ ನಿಮಗೆ ಇವಾಗ ಬೇಕಾ? ಈ ಸಿನಾರಿಯೋಗೆ ಬೇಡ, ಕರೆಕ್ಟಾ? ಬೇರೆ ಯಾವುದೋ ಶೀಟಲ್ಲಿ, ಈಗ ಗ್ಯಾಬ್ ಅನ್ನೋ ಶೀಟಲ್ಲಿ ಒಂದು ಚಾರ್ಟ್ ಹಾಕಿ ಇಟ್ಟಿದ್ದಾರೆ. ಆ ಚಾರ್ಟ್ ಬೇಕಾ ನಿಮಗೆ? ಅಲ್ವಾ? ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಎಲ್ಲೆಲ್ಲಿ ಲಿಂಕ್ ಮಾಡ್ತಾ ಇದ್ದೀನಿ ಅಂತ? ನನಗೆ ಬೇಕಾಗಿರೋದು ಈ ಯಾವುದೋ ಒಂದು 4 ಕಾಲಮಲ್ಲಿ, 4 ಕಾಲಮಲ್ಲಿ ಏನೋ ಒಂದು ರೋಸಲ್ಲಿ ಡೇಟಾ ಫಿಲ್ ಮಾಡಿದರೆ ನನಗೆ ಅಷ್ಟು ಮಾತ್ರ ಬೇಕು.
ಮಿಕ್ಕಿದ ಆ ಶೀಟಲ್ಲಿ ಏನಾರ ಮಾಡಿರಲಿ ನನಗದು ಬೇಡ. ಎಸ್ ಖಂಡಿತ. ಬಟ್ ಎಕ್ಸೆಲಲ್ಲಿ ಈ ಅಡಿಷ್ನಲ್ ಡೇಟಾಗಳು ಚಂಕ್ ಅಂತ ಏನು ಕರಿತೀವಿ ಅದು ಕೂಡ ಕಾಣ್ತಾ ಹೋಗುತ್ತೆ. ಓಕೆನಾ, ಯಾರೋ ಫಿಲ್ಟರ್ ಹಾಕಿರ್ತಾರೆ, ಫಿಲ್ಟರ್ ಬಂದಿರುತ್ತೆ, ಯಾರೋ ನೇಮ್ ಹಾಕಿರ್ತಾರೆ, ಯಾರೋ ಫಾರ್ಮುಲಾ ಹಾಕಿರ್ತಾರೆ, ಅವೆಲ್ಲ ನಮಗೆ ಕಾಣ್ತಾ ಹೋಗುತ್ತೆ. ಅವೆಲ್ಲ ನನಗೆ ಬೇಡ, ನನಗೆ ಬೇಕಾಗಿರೋದು ಇವಿಷ್ಟು ಕಾಲಮಲ್ಲಿರೋ ಡೇಟಾ ಕೊಡು ಅಂತ ನಾವು ಫಿಲ್ಟರ್ ಮಾಡ್ಕೊಂಡು ಹೋಗಬೇಕು. 3 ಕಾಲಮ್ ಮಾತ್ರ. ಓಕೆನಾ, ಈಗ ಶೀಟ್ 1ಗೆ ಹೋಗಿ. ಸೊ ಇದು ಈಗ ಶೀಟ್ 1 ಹೋಗಿ. ಅದನ್ನ ರಿಮೂವ್ ಮಾಡಿ. ಓಕೆನಾ, ಇಲ್ಲಿ H2K ಏನೋ ಒಂದು ಡೇಟಾ ಹಾಕಿದ್ದಾರೆ. ಕೆಲವರು A to Cನೂ ಹಾಕಿರ್ತಾರೆ, ಕೆಲವರು A to F ಕೂಡ ಹಾಕಿರ್ತಾರೆ, ಈ ಥರ H ಇಂದ K ಲೆಕ್ಕದಲ್ಲೂ ಹಾಕಿರ್ತಾರೆ. ಹೌದೋ ಇಲ್ವೋ? ಹಾಕ್ಬೋದಲ್ವಾ? ಎಕ್ಸೆಲ್ ಪ್ರಕಾರ ಹಾಕ್ಬೋದು ತಾನೆ. ನನಗೆ ಹೆಡ್ಡರ್ ಅದೇನೇ ಇದೆ, ಬಟ್ ನಾನು ಇದನ್ನ ತಗೋಬೇಕೋ ಬೇಡವಾ? ತಗೊಂಡ್ರು H2K ತಗೋಬೇಕೋ, ಇಲ್ಲಾಂದ್ರೆ M2P ತಗೋಬೇಕೋ? ಇಲ್ಲ ಎರಡೂ ತಗೋಬಾರ್ದಾ? ಇಲ್ಲ ಅದೇ ಡೇಟಾನೇ ಇಲ್ಲಿ ಏನೋ ಪೇಸ್ಟ್ ಮಾಡಿರ್ತಾರೆ, ಇಲ್ಲ ಡೂಪ್ಲಿಕೇಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ಥರ ಎಲ್ಲ ಸುಮಾರು ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಮ್ಗೆ ಯಾವ ಶೀಟ್ ವ್ಯಾಲಿಡು, ಅದು ಎಲ್ಲಿದ್ರೆ ವ್ಯಾಲಿಡು ಅನ್ನೋದು ನಾವು ಒಂದೊಂದು ರೂಲ್ಸ್ ಹಾಕೊಳ್ತಾ ಹೋಗ್ಬೇಕು ಪವರ್ ಕ್ವೆರಿಲಿ. ಓಕೆನಾ? ಈ ರೂಲ್ಸ್ ಅನ್ನೋದು ನಥಿಂಗ್ ಬಟ್ ನಾವು ಎಲ್ಲಿ ಫಿಲ್ಟರ್ ಆಗ್ತೀವಿ ಅನ್ನೋದು ಅಷ್ಟೇ. ರೂಲ್ಸ್ ಇಸ್ ನಥಿಂಗ್ ಬಟ್ ಫಿಲ್ಟರ್. ಅದು ಗ್ಯಾಪ್ನ ಇಟ್ಕೊಳ್ಳಿ. ಈ ಫಿಲ್ಟರ್ ಪವರ್ ಕ್ವೆರಿಲಿ ಹೆಂಗೆ ಹಾಕಿದ್ವಿ, ನನಗೆ ಟೆಕ್ಸ್ಟ್ ಫೈಲ್ ಬೇಡ ಅಂದರೆ ಫಿಲ್ಟರ್, ಅದು ರೂಲು. ಟೆಕ್ಸ್ಟ್ ಫೈಲ್ಸ್ ಯಾವುದು ಬೇಡ ಅಂದರೆ ರೂಲಲ್ಲಿ ನಾವು ಎಕ್ಸೆಲ್ ಫೈಲ್ ಮಾತ್ರ ಹಾಕ್ಕೊಂಡ್ವಿ ಫಿಲ್ಟರಲ್ಲಿ. ಅದೇ ಥರ ಈ ಶೀಟ್ಸ್ನೂ ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಶೀಟ್ಸಲ್ಲೂ ನಾವು ಫಿಲ್ಟರ್ ಹಾಕ್ಕೊಂಡು ಹೋಗಬೇಕು. ಯಾವ ಶೀಟು ನಮಗೆ ವ್ಯಾಲಿಡು, ಯಾವ ಶೀಟು ನಮಗೆ ವ್ಯಾಲಿಡ್ ಅಲ್ಲ. ನನಗೆ ಈ ಫೈಲಲ್ಲಿ ಫಸ್ಟ್ 3 ಶೀಟ್ ಮಾತ್ರ ವ್ಯಾಲಿಡು, 4ನೇ ಶೀಟು ವ್ಯಾಲಿಡ್ ಅಲ್ಲ. ಕರೆಕ್ಟಾ? ಈ 3 ಶೀಟಿಂದ ತಗೊಂಡು 4ನೇ ಶೀಟ್ ತಗೋಬಾರ್ದು ಅನ್ನೋದಕ್ಕೆ, 4ನೇ ಶೀಟ್ ಬೇಡ ಅನ್ನೋದಕ್ಕೆ ಹೆಂಗೆ ಹೇಳ್ತೀರಾ ನೀವು 4ನೇ ಶೀಟ್ ಬೇಡ ಅಂತ ಫಿಲ್ಟ್ರಲ್ಲಿ ಹಾಕ್ಬೇಕು ಅಂದರೆ? ಸೇಲ್ಸ್ ಪರ್ಸನ್ ನೇಮ ಇಲ್ಲ ಸೇಲ್ಸ್ ಯಾವ ಪರ್ಸನ್ ಎಕ್ಸೆಲ್ಗೆ ಹೆಂಗೆ ಗೊತ್ತು ಶೀಟ್ 1 ಸೇಲ್ಸ್ ಪರ್ಸನ್ ಶೀಟ್ 1 ಅಂತ ಅಷ್ಟೇ ಕೊಟ್ಟಿದ್ದಾರೆ. ಎಕ್ಸೆಲ್ಗೆ ಹೆಂಗೆ ಗೊತ್ತು ಶೀಟ್ 1 ಅನ್ನೋದು ಪರ್ಸನ್ ನೇಮೋ ಇಲ್ಲ ಅಂತ? ಬಟ್ ನಮ್ಗೆ ಗೊತ್ತಲ್ವಾ, ಹಂಗಾಗಿ ನಾವು ಅದನ್ನ ಇಗ್ನೋರ್ ಮಾಡೋದು. ಅಲ್ವಾ? ನೀವು ಯಾವುದೇ ಬ್ಲ್ಯಾಂಕ್ ಒಂದು ಹೊಸ ಶೀಟ್ ಹಾಕಿದ್ರು, ಹೊಸ ಶೀಟ್ ಆ್ಯಡ್ ಮಾಡಿದ್ರೆ ಫೈಲಲ್ಲಿ ಅದ್ರ ಡಿಫಾಲ್ಟ್ ನೇಮ್ ಯಾವ ಥರ ಬರುತ್ತೆ? ಶೀಟ್ ಅನ್ನೋದು ತಾನೇ ಬರುತ್ತೆ ಅಲ್ವಾ? ಸೊ ಡಿಫಾಲ್ಟ್ ನೇಮ್ಸ್ ಏನೇ ಬಂದ್ರೂ ನನಗದು ವ್ಯಾಲಿಡ್ ಶೀಟ್ ಅಲ್ಲ ಅಂತ ಹೇಳ್ಬೋದಲ್ವಾ? ಓಕೆನಾ? ಸೊ ಈ ಥರ ಫಿಲ್ಟರ್ ಕ್ರಿಯೇಟ್ ಮಾಡ್ಕೊತ ಹೋಗಬೇಕು. ಫಸ್ಟ್ ನಿಮಗೆ ಡೇಟಾ ಫೈನಲ್ ಆಗಿ ಔಟ್ಪುಟ್ಟಲ್ಲಿ ಆ ಡೇಟಾ ಸಿಗೋವರೆಗೂ ಈ ಥರ ಕ್ರೈಟೀರಿಯಾಸ್ ಬಿಲ್ಡ್ ಮಾಡ್ಕೊಂಡು ಹೋಗಬೇಕು. ಕ್ಲಿಯರಾ? ಅರ್ಥ ಆಯ್ತಾ ಶ್ರೀಕಾಂತ್? ಅರ್ಥ ಆಯ್ತಾ? ಓಕೆ. ಸೊ ಈಗ ಮತ್ತೆ ಆ ಫೈಲ್ಗೆ ಹೋಗಿ ಇದನ್ನು ಕ್ಲೋಸ್ ಮಾಡಬೇಡಿ, ಓಕ್ಲ್ಯಾಂಡ್ನ. ಕ್ಲೋಸ್ ಮಾಡಿ. ಓಕೆನಾ? ಸೊ ಈ ಓಕ್ಲ್ಯಾಂಡ್ ಕ್ಲೋಸ್ ಮಾಡಿಬಿಡಿ, ಆ ಫೈಲ್ ಓಪನ್ ಮಾಡ್ಕೊಳ್ಳಿ. ನಾವು ಎಕ್ಸೆಲ್ ಮೇಲೆ ಮಾಡ್ತಿದ್ದೀರಲ್ಲ, ಇದು ಕ್ವೈರಿಗೆ ಹೋಗಿ, ಮತ್ತೆ ಪವರ್ ಕ್ವೈರಿಗೆ ಹೋಗಿ. ರೈಟ್ ಕ್ಲಿಕ್ ಮಾಡಿ ಎಡಿಟ್ ಕೊಡಿ. ಓಕೆನಾ? ಓಕೆ. ಸೊ ಈಗ ಕಂಟೆಂಟ್ ಇದೆ, ಸಿಟಿ ಇದೆ. ಸೊ ನನಗೆ ಈಗ ಕಂಟೆಂಟಲ್ಲಿ ಕನ್ಸಾಲಿಡೇಟ್ ಕೊಡಬೇಕು. ಓಕೆನಾ? ಸೊ ಕನ್ಸಾಲಿಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಅದೇ ಬ್ಯಾಕ್ಗ್ರೌಂಡ್ ಕ್ವೈರೀಸ್ ಕ್ರಿಯೇಟ್ ಮಾಡುತ್ತೆ. ಅಲ್ಲಿ ಕಂಟೆಂಟ್ ಪಕ್ಕದಲ್ಲಿ ಒಂದು ಕನ್ಸಾಲಿಡೇಟ್ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಬೈನ್ ಫೈಲ್ಸ್. ಹೌದು, ಹಾಂ. ಇಲ್ಲೇ ಎಲ್ಲ ಬರುತ್ತೆ. ಓಕೆನಾ? ಸೊ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಸುಮಾರು ಎಕ್ಸೆಲ್ ಶೀಟ್ಗಳಿದ್ದಾವೆ ಅಲ್ವಾ? ಕೆಲವು ಟೇಬಲಲ್ಲಿ ಇದೆ, ಕೆಲವು ಸೇಲ್ಸ್ ಪರ್ಸನ್ ನೇಮ್ದು ಶೀಟ್ ಇದೆ, ಶೀಟ್ 1 ಅಂತ ಇದೆ. ನಾನು ಇಲ್ಲಿ ಯಾವುದನ್ನು ಅಂತ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ನನಗೆ ಮಲ್ಟಿ ಆಪ್ಷನ್ ಇಲ್ಲ, ಕರೆಕ್ಟಾ? ಮಲ್ಟಿ ಸೆಲೆಕ್ಷನ್ ಆಪ್ಷನ್ ಇಲ್ಲ, ಅದು ಒಂದು ಪ್ರಾಬ್ಲಮ್ಮು. ಪ್ಲಸ್ ಅದೇ ಶೀಟ್ ನೇಮಲ್ಲಿ ಅಂದರೆ ಇನ್ನೊಬ್ಬ ಯಾರು ಸೇಲ್ಸ್ ಪರ್ಸನ್ನು ಈ ಫೈಲಲ್ಲಿ ಆ್ಯಡ್ ಆಗಿಬಿಟ್ರೆ, ನಾನು ಇಲ್ಲಿ ಬರೀ 3 ಮ್ಯಾನ್ಯಲ್ ಆಗಿ ಸೆಲೆಕ್ಟ್ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮು ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗಲ್ಲ, ಕರೆಕ್ಟಾ? ಎರಡು ಥರ ಪ್ರಾಬ್ಲಮ್ ಆಗುತ್ತೆ. ಒಂದು, ನಾನು ಮ್ಯಾನ್ಯಲ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮಲ್ಲಿ ನಾವು ಸೋರ್ಸ್ ಡೇಟಾದಲ್ಲಿ ಈ ಫೈಲಲ್ಲಿ ಇನ್ನೊಬ್ಬ ಸೇಲ್ಸ್ ಪರ್ಸನ್ ಶೀಟ್ ಆ್ಯಡ್ ಮಾಡಿದ್ರೆ ನಾನು ಪ್ರತಿ ಸತಿನೂ ಕ್ವೈರಿಗೆ ಬಂದು ಈ ಸ್ಟೆಪ್ಪಲ್ಲಿ ಇನ್ನೊಬ್ಬನ ಆ್ಯಡ್ ಮಾಡ್ತಾ ಹೋಗ್ಬೇಕು, ಕರೆಕ್ಟಾ? ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ನನಗೆ ಆ ಪ್ರಾಬ್ಲಮ್ ಹೋಗಬೇಕು ಅಂದರೆ ಒಂದು ಸಿಂಪಲ್ ಆಗಿರೋ ಕ್ವೈರಿದು ಒಂದೇ ಒಂದು ಕೋಡ್ ಕಲಿಬೇಕಷ್ಟೇ. ಕೋಡ್ ಸಿಕ್ಕಾಪಟ್ಟೆ ಸಿಂಪಲ್ಲು. ಏನು ಮಾಡಬೇಕು ಅಂದರೆ ಕ್ಯಾನ್ಸಲ್ ಕೊಡಿ. ಈಗ ಕ್ಯಾನ್ಸಲ್ ಕೊಟ್ಟು ಇಲ್ಲಿ ಆ್ಯಡ್ ಕಾಲಮ್ ಅಂತ ಇದೆ. ಆ್ಯಡ್ ಕಾಲಮಲ್ಲಿ ಮೇಲ್ಗಡೆ ಮೆನು ಅಲ್ಲಿ ಆ್ಯಡ್ ಕಾಲಮ್ ಅಂತ ಒಂದಿದೆ. ಹೋಮು, ಟ್ರಾನ್ಸ್ಫಾರ್ಮು, ಆ್ಯಡ್ ಕಾಲಮ್ ಅಂತ ಫುಲ್ ಮೇಲೆ, ಹಾಂ, ಅದರ ಪಕ್ಕದ್ದು. ಓಕೆನಾ? ಇಲ್ಲಿ ಕಸ್ಟಮ್ ಕಾಲಮ್ ಅಂತ ಒಂದು ತಗೋಬೇಕು. ಓಕೆನಾ? ಇಲ್ಲಿ ಕಸ್ಟಮ್ ಬಂದು ಎಕ್ಸ್ಟ್ರಾಕ್ಟ್ ಡೇಟಾ ಫ್ರಮ್ ಎಕ್ಸೆಲ್ ಅಂತ ಒಂದು ಸ್ಟೆಪ್ಪು, ಎಕ್ಸ್ಟ್ರಾಕ್ಟ್ ಡೇಟಾ ಫ್ರಮ್ ಎಕ್ಸೆಲ್ ಅಂತ ಕೊಟ್ಕೊಳ್ಳಿ. ಏನಾರ ಕೊಡ್ಬೋದು, ಇದು ಜಸ್ಟ್ ಸಿಂಪಲ್ ನೇಮ್ ಅಷ್ಟೇ. ಓಕೆನಾ? ಸೊ ಇದರಲ್ಲಿ ಫಾರ್ಮುಲಾ ಏನಾಗಬೇಕು, ನನಗೆ ಎಕ್ಸೆಲ್ ಒಳಗಡೆ ಇರೋ ಡೇಟಾ ನನಗೆ ಬೇಕು, ಕರೆಕ್ಟಾ? ಒಂದೊಂದು ಓಕ್ಲ್ಯಾಂಡ್ ಫೈಲಲ್ಲಿ ಇರೋ ಡೇಟಾ ನನಗೆ ಬೇಕು, ಓಕೆನಾ? ಅದಕ್ಕೆ ಫಾರ್ಮುಲಾ ಏನು ಅಂದರೆ ಎಕ್ಸೆಲ್ ಡಾಟ್ ವರ್ಕ್ ಬುಕ್ ಅಷ್ಟೇ ಫಾರ್ಮುಲಾ. ಎಕ್ಸೆಲ್ ಇ ಕ್ಯಾಪಿಟಲ್ಲು, ವರ್ಕ್ ಬುಕ್ಕಲ್ಲಿ ಡಬ್ಲ್ಯೂ ಕ್ಯಾಪಿಟಲ್ಲು. ಎಕ್ಸೆಲ್ ಡಾಟ್ ವರ್ಕ್ ಬುಕ್ ಫಾರ್ಮುಲಾ ಸಿಂಪಲ್ ಇದೆಯಾ? ಓಪನ್ ಬ್ರಾಕೆಟ್, ಹಾಂ, ಓಪನ್ ಬ್ರಾಕೆಟಲ್ಲಿ ಓಪನ್ ಬ್ರಾಕೆಟ್ ಕೊಡಿ. ಸ್ಕ್ವೇರ್ ಬ್ರಾಕೆಟಲ್ಲಿ ಕಂಟೆಂಟ್ಸ್ ಅಂತ ಕೊಡಬೇಕು. ಅಂದರೆ ವರ್ಕ್ ಬುಕ್ಕಲ್ಲಿ ಏನಾರ ಕಂಟೆಂಟ್ ಇದ್ರೆ ನಾನು ಕೊಡು ಅಂತ. ಹಾಂ, ಅದನ್ನೇ ಡಬಲ್ ಕ್ಲಿಕ್ ಮಾಡಿದ್ರು ಬರುತ್ತೆ. ಓಕೆನಾ? ಕಂಟೆಂಟ್ ಮಾಡಿ ಕಾಮ ಕೊಟ್ಟು ಟ್ರೂ ಅಂತ ಕೊಡಬೇಕು. ಕ್ಲೋಸ್ ಬ್ರಾಕೆಟ್ ಇಲ್ಲ, ಕ್ಲೋಸ್ ಬ್ರಾಕೆಟ್ ಲಾಸ್ಟಲ್ಲಿ ಬರುತ್ತೆ. ಕಂಟೆಂಟ್ ಆದಮೇಲೆ ಕ್ಲೋಸ್ ಬ್ರಾಕೆಟ್ ಇದೆಯಲ್ಲ, ಅದನ್ನು ಕಿತ್ತಾಕಿ. ಇಲ್ಲಿ ಟ್ರೂ ಅಂತ ಟೈಪ್ ಮಾಡಿ. ನಾನು ಏನು ಅಂತ ಹೇಳ್ತೀನಿ, ಆ ಟ್ರೂ TR ನಾರ್ಮಲ್ TR ಇಲ್ಲ ಲೋಯರ್ ಕೇಸ್. ಈಗ ಕ್ಲೋಸ್ ಬ್ರಾಕೆಟ್ ಕೊಡಿ. ಸೊ ಈ ಟ್ರೂ ಏನು ಕೊಡ್ತಾ ಇದ್ದೀನಿ ಅಂದರೆ, ಒಂದು ಎಕ್ಸೆಲಲ್ಲಿ ಒಂದು ಶೀಟಲ್ಲಿ ನಮಗೆ ಹೆಡರ್ಸ್ ಕೊಟ್ಟಿದ್ದೀವಲ್ವಾ, ಯೂನಿಟ್ ಅಂತ ಒಂದು ಹೆಡರ್ ಕೊಟ್ಟಿದ್ದೀವಿ, ಸೇಲ್ಸ್ ಪರ್ಸನ್ ಅಂತ ಒಂದು ಹೆಡರ್ ಕೊಟ್ಟಿದ್ದೀವಿ, ಆಮೇಲೆ ಡೇಟ್ ಅಂತ ಒಂದು ಹೆಡರ್ ಕೊಟ್ಟಿದ್ದೀವಲ್ವಾ. ಸೊ ಆ ಹೆಡರ್ನು ಕಾಲಮ್ ನೇಮ್ ಆಗಿ ಚೇಂಜ್ ಮಾಡಲಾ ಅಂತ ಕೇಳುತ್ತೆ. ಅರ್ಥ ಆಯ್ತಾ ಶ್ರೀಕಾಂತ್?
ಒಂದು ಎಕ್ಸೆಲಲ್ಲಿ ಯಾವುದೋ ಒಂದು ಇನ್ನೊಂದ್ಸಲ ಹೇಳಿಪ್ಪ. ಎಕ್ಸೆಲಲ್ಲಿ ಒಂದು ಡೇಟಾ ಮೇಂಟೈನ್ ಮಾಡಿರ್ತೀವಲ್ವ ಟೇಬಲ್ಗೆ. ಟೇಬಲಲ್ಲಿ ಫಸ್ಟ್ ರೋ ಒಂದು ಹೆಡ್ಡರ್ ಕೊಟ್ಟಿರ್ತೀವಲ್ವಾ, ಹೌದು. ಆ ಹೆಡ್ಡರು ಕಾಲಮ್ ನೇಮ್ ಆಗಿ ಕನ್ವರ್ಟ್ ಮಾಡಲಾ ಅಂತ ಕೇಳುತ್ತೆ. ಅದು ಬಂದು ನಮಗೆ ಬೇಕು ಅಂದರೆ ಟ್ರೂ Okay. ಕೊಡ್ತೀವಿ, ಬೇಡ ಅಂದರೆ ಫಾಲ್ಸ್ ಮಾಡ್ತೀವಿ. ಅರ್ಥ ಆಯ್ತಾ? ಈಚ್ ಸೀಟ್ ಇಂದಲ್ವಾ? ಪ್ರತಿ ಒಂದು ಶೀಟಲ್ಲೂ ಈಚ್ ಸೀಟ್. ಪ್ರತಿ ಒಂದು ಶೀಟಲ್ಲಿ ಇರೋ ಫಸ್ಟ್ ರೋನ ಹೆಡ್ಡರ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಈಗ ಅಂತ ಕೊಟ್ಟು. ಈಗ ಓಕೆ ಕೊಡಿ, ನಿಮ್ಗೆ ಅದು ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ ಕೊಡಿ ಸದ್ಯಕ್ಕೆ. ಓಕೆನಾ? ಟೇಬಲ್ ಎಲ್ಲ ಬಂತು. ಈಗ ಅದೇನಾಯ್ತು, ಎಕ್ಸ್ಟ್ರಾಕ್ಟ್ ಮಾಡಿ ಒಂದೊಂದು ಟೇಬಲ್ ಅಂತ ಕೊಡ್ತಾ ಇದೆ. ಒಂದೊಂದು ಫೈಲ್ದು ಏನು ಔಟ್ಪುಟ್ ಇದೆ ಅದನ್ನ ಒಂದು ಟೇಬಲಲ್ಲಿ ಬಂತು. ಆ ಟೇಬಲ್ ರೈಟ್ ಸೈಡಲ್ಲಿ ಬ್ಲ್ಯಾಂಕ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಅದು ಏನು ಡೇಟಾ ಕೊಡ್ತಾ ಇದೆ ನಿಮಗೆ ತೋರಿಸುತ್ತೆ. ಓಕೆನಾ? ಸೊ ಅಷ್ಟು ಶೀಟ್ಗಳಿದೆ. ಟೇಬಲ್ ಓಕೆ. ಓಕೆನಾ? ಅಷ್ಟು ಸುಮಾರು ಶೀಟ್ ಇದೆ. 4 ಶೀಟ್ ಇತ್ತಲ್ವಾ ಓಕ್ಲ್ಯಾಂಡ್ ಫೈಲಲ್ಲಿ? 4 ಶೀಟು, 3 ಸೇಲ್ಸ್ ಪರ್ಸನ್ ಪ್ಲಸ್ ಒಂದು ಯಾವುದೋ ಒಂದು ಡಮ್ಮಿ ಶೀಟು. 4 ಶೀಟ್ ಇತ್ತು. ಅದೇ ಹೇಳ್ತೀನಿ. ಕರೆಕ್ಟಾ? ಇದೆಲ್ಲ ಕಾಣ್ತಾ ಇದೆಯಾ? 3 ಸೇಲ್ಸ್ ಪರ್ಸನ್ ಶೀಟ್ ಇತ್ತು. ಆಮೇಲೆ ಯಾವುದೋ ಒಂದು ಡಮ್ಮಿ ಶೀಟ್ ಇತ್ತು. ಆ ಡಮ್ಮಿ ಶೀಟಲ್ಲಿ ಮತ್ತೆ ಯಾವುದೋ ಒಂದು ಅದೇ J to L ಅಂತ ಒಂದು ಕಾಲಮಲ್ಲಿ ಡೇಟಾ ಇತ್ತು. ಆಮೇಲೆ ಇನ್ನೊಂದು ಯಾವುದೋ ಟೇಬಲ್ ಇತ್ತು. ಕರೆಕ್ಟಾ? ಸೊ ಅದೆಲ್ಲ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಓಕೆನಾ? ಏನೇ ಡೇಟಾ ಇದ್ರೂ ತೋರಿಸುತ್ತೆ. ನಮ್ಗೆ ಅದರಲ್ಲಿ ಪಿಕ್ ಆ್ಯಂಡ್ ಚೂಸ್ ನಾವು ಮಾಡಬೇಕು, ನಮ್ಗೆ ಯಾವ್ದು ಬೇಕು ಅಂತ. ಓಕೆನಾ? ಸೊ ಈಗ ಕಂಟೆಂಟಿಂದ ನಾವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಇವಾಗ ಕಂಟೆಂಟ್ ಕಾಲಮ್ನ ರಿಮೂವ್ ಮಾಡಿಬಿಡಿ. ಓಕೆನಾ? ಕಂಟೆಂಟಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಸೊ ಕಂಟೆಂಟ್ ಕಾಲಮ್ ಕಿತ್ತಾಕಿದ್ವಿ. ನನಗೆ ಅದನ್ನ ಲೆಕ್ಕಕ್ಕಿಲ್ಲ, ಅದು ಬೇಡ ಅದು. ಓಕೆನಾ? ಸೊ ಈಗ ಟೇಬಲ್ ಬಂತು. ಟೇಬಲ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಈಗ ನಾವು ಅದನ್ನು ಡೀಟೇಲ್ ಆಗಿ ಚೆಕ್ ಮಾಡೋಣಂತೆ, ಯಾವ್ದು ಬೇಕು ಯಾವ್ದು ಬೇಡ ಅಂತ. ಯೂಸ್ ಒರಿಜಿನಲ್ ನೇಮ್ ಕಿತ್ತಾಕ್ಬಿಟ್ಟು ಓಕೆ ಕೊಡಿ. ಓಕೆನಾ? ಓಕ್ಲ್ಯಾಂಡ್ ಅನ್ನೋ ಶೀಟಲ್ಲಿ ಸುಮಾರೆಲ್ಲ ಡೇಟಾಗಳಿದ್ದಾವೆ. ಓಕೆನಾ? ಕೆಲವು ಯಾವುದೋ ಫಿಲ್ಟರ್ ಹಾಕಿದ್ದಾರೆ, ಫಿಲ್ಟರ್ ಹಾಕೋದು ಹಂಗೆ ಬಿಟ್ಟಿದ್ದಾರೆ. ಆ ಫೈಲಿಂದ ಯಾರೋ ಪ್ರಿಂಟ್ ಕೊಟ್ಟಿದ್ದಾರೆ, ಪ್ರಿಂಟ್ ಹಾಕಿರೋದೆಲ್ಲ ಹಂಗೆ ಇದೆ. ಅದಕ್ಕೆ ಟೇಬಲ್ ನೇಮ್ ಏನೋ ಚೇಂಜ್ ಮಾಡಿದರೆ ಟೇಬಲ್ ನೇಮ್ ಇದ್ದಾವೆ. ನಮ್ಗಂತವ್ ಯಾವುದು ಬೇಡ ಅಲ್ವಾ? ನಮಗೆ ಬೇಕಾಗಿರೋದು ಶೀಟಲ್ಲಿ ಇರೋ ಡೇಟಾ. ಕರೆಕ್ಟಾ? ಸೊ ನಮಗೆ ಕೈಂಡ್ ಅಂತ ಏನಿದೆ, ಕೈಂಡಲ್ಲಿ ನಮಗೆ ಶೀಟ್ ಮಾತ್ರ ಬೇಕಾಗಿರೋದಾ? ಸೊ ಕೈಂಡಲ್ಲಿ ಶೀಟ್ ಮಾತ್ರ ಫಿಲ್ಟರ್ ಮಾಡ್ಕೊಡಿ, ಸುಮಾರೆಲ್ಲ ಎಗ್ರೋಗ್ಬಿಡುತ್ತೆ. ಕರೆಕ್ಟಾ? ಕೈಂಡಲ್ಲಿ ಶೀಟ್ ಮಾತ್ರ ತಗೊಂಡ್ವಿ. ಕೆಲವು ಸಿನಾರಿಯೋದಲ್ಲಿ ಏನಾಗುತ್ತೆ, ಕೆಲವರು ಶೀಟ್ನ ಹೈಡ್ ಮಾಡಿ ಫೈಲಲ್ಲಿ ಸೇವ್ ಮಾಡಿರ್ತಾರೆ. ಕರೆಕ್ಟಾ? ಕೆಲವು ಫೈಲ್ಗಳಲ್ಲಿ ಶೀಟ್ನ ಹೈಡ್ ಮಾಡಿಬಿಟ್ಟು ನಮಗೆ ಕಳಿಸಿರ್ತಾರೆ. ನಮಗೆ ಆ ಹಿಡನ್ ಆಗಿರೋದು ಕೂಡ ಇಲ್ಲಿ ಕಾಣುತ್ತೆ. ಆ ಫೈಲಲ್ಲಿ ಏನಾರ ಶೀಟ್ಗಳು ಹೈಡ್ ಆಗಿದೆಯೋ ಇಲ್ವೋ ಅಂತ. ಓಕೆನಾ? ಅದು ಹಿಡನ್ ಕಾಲಮಲ್ಲಿ ತೋರಿಸ್ತಾರೆ. ಹಿಡನ್ ಟ್ರೂ ಅಂತ ಇದ್ರೆ ಅದು ಫೈಲಲ್ಲಿ ಶೀಟು ಹೈಡ್ ಆಗಿದೆ ಅಂತ. ಈ ಫಿಲ್ಟರ್ ಸ್ಟೆಪ್ನ ಡಿಲೀಟ್ ಮಾಡಿ, ಯಾವುದೋ ಒಂದು ಹಿಡನ್ ಶೀಟ್ ಇತ್ತು ಅದರಲ್ಲಿ. ಈ ಫಿಲ್ಟರ್ ಸ್ಟೆಪ್ನ ರಿಮೂವ್ ಮಾಡಿ, ಇಲ್ಲಿ ಅಪ್ಲೈಡ್ ಸ್ಟೆಪ್ಪಲ್ಲಿ ಹಾಂ. ಸೊ ಇವಾಗ ಅಲ್ಲಿ ಯಾವುದೋ ಒಂದು ಕಡೆ ಡಿಫೈನ್ ನೇಮ್ ಫಿಲ್ಟರ್ ಹಾಕಿರ್ತಾರಲ್ಲ, ನಾವು ಶೀಟಲ್ಲಿ ಏನೇ ಫಿಲ್ಟರ್ ಹಾಕಿದ್ರು
ಅದು ಒಂದು ಡಿಫಾಲ್ಟ್ ಬ್ಯಾಕ್ಗ್ರೌಂಡಲ್ಲಿ ಟೆಕ್ನಿಕಲ್ ಆಗಿ ಒಂದು ಶೀಟ್ ಕ್ರಿಯೇಟ್ ಆಗುತ್ತೆ ನೀವೇನು ಫಿಲ್ಟರ್ ಹಾಕಿದ್ದೀರಾ ಅಂತ. ಓಕೆನಾ, ಅದಕ್ಕೆ ಅಡ್ವಾನ್ಸ್ ಫಿಲ್ಟರ್ ಅಂತ ನಾವೇನು ಕರಿತೀವಿ, ಅದು ಒಂದು ಶೀಟ್ ಆ್ಯಡ್ ಆಗುತ್ತೆ, ನಮ್ಗೆ ಅದು ಕಾಣಲ್ಲ ಎಲ್ಲೂ. ಸೊ ಅದೊಂದು ಶೀಟ್ ಎಕ್ಸ್ಟ್ರಾ ಆಗಿರುತ್ತೆ ಡಿಫಾಲ್ಟಾಗಿ ಆ ಎಕ್ಸೆಲ್ ಫೈಲಲ್ಲಿ. ಸೊ ಆ ಥರ ಇಡನ್ ಆಗಿರೋದು ಕೂಡ ಕಾಣುತ್ತೆ ಇಲ್ಲಿ. ಓಕೆನಾ, ಸೊ ಆ ಥರ ಬೇಕಾದ್ರೂ ನೀವು ಕ್ವೈರಿಲಿ ಫಿಲ್ಟರ್ ಆಗ್ತಾ ಹೋಗ್ಬೋದು. ಓಕೆನಾ, ಸೊ ಇವಾಗ ಬ್ಯಾಕ್ಗ್ರೌಂಡಲ್ಲಿ ಮತ್ತೆ ಕೈಂಡಲ್ಲಿ ಹೋಗಿ ಶೀಟ್ ಮಾತ್ರ ತಗೊಳ್ಳಿ. ಓಕೆನಾ, ಶೀಟ್ ಏನೋ ಬಂತು ನನಗೆ. ಈ ನೇಮ್ ಅನ್ನೋದ್ರಲ್ಲಿ ಈ ಶೀಟ್ 1 ರೋ ನಂಬರ್ 4 ಏನಿದೆ ಅದು ನನಗೆ ವ್ಯಾಲಿಡೋ ಇನ್ವ್ಯಾಲಿಡಾ? ರೋ ನಂಬರ್ 4 ಓಕ್ಲ್ಯಾಂಡ್ ಶೀಟಲ್ಲಿ ಶೀಟ್ 1 ಅಂತ ಇದೆಯಲ್ಲ, ಅದು ಬೇಕೋ ಬೇಡ ನಮಗೆ? ಅದು ಡಮ್ಮಿ ಅಲ್ವಾ? ಏನೇ ಡಿಫಾಲ್ಟ್ ಶೀಟ್ ಆ್ಯಡ್ ಮಾಡಿದ್ರು ನನಗದು ಬೇಡ. ಸೊ ಡಿಫಾಲ್ಟ್ ಶೀಟ್ ಏನೇ ಆ್ಯಡ್ ಮಾಡಿದ್ರು ನನಗದು ಬೇಡ ಅಂತ ನನಗೆ ಬೇಕಾಗಿರೋದು. ಕರೆಕ್ಟಾ? ಸೊ ಅಲ್ಲಿ ಏನು ಮಾಡಿ ಅಂದರೆ ಡ್ರಾಪ್ ಡೌನಲ್ಲಿ ಡಸ್ ನಾಟ್ ಕಂಟೈನ್ ಟು ಶೀಟ್ 1 ಅಥವಾ ಶೀಟ್ 1 ಆಗಿರ್ಬೋದು, ನೆಕ್ಸ್ಟ್ ಡೇ ಶೀಟ್ 2 ಆ್ಯಡ್ ಮಾಡ್ಬೋದು ಅಲ್ವಾ ಅವರು. ಸೊ ಡೈನಾಮಿಕ್ ಆಗಿಡಬೇಕು. ಸೊ ಡಸ್ ನಾಟ್ ಬಿಗಿನ್ಸ್ ವಿತ್ ಆರ ಕೊಡಿ, ಇಲ್ಲಾಂದರೆ ಬಿಗಿನ್ಸ್ ವಿತ್ ಕೊಟ್ಬಿಟ್ಟು ಅದು ನಾಟ್ ಈಕ್ವಲ್ ಟು ಆ ಥರ ಏನಾರ ಕೊಡ್ಬೋದು. ಸೊ ಡಸ್ ನಾಟ್ ಕಂಟೈನ್ ಎಸ್ ಕ್ಯಾಪಿಟಲ್, ಇಲ್ಲೂ ಅಷ್ಟೇ. ಹಾಂ, ಯಾವಾಗಲೂ ಅಷ್ಟೇ ಶೀಟ್ ಕೊಡಬೇಕಾದ್ರೆ ಕ್ಯಾಪಿಟಲ್ ಲೆಟ್ರಲ್ಲೇ ಇರುತ್ತಾ. ಕೆಲವ್ರು ಏನು ಮಾಡ್ತಾರೆ, ಅಪ್ಪರ್ ಶೀಟ್ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ, ಆಮೇಲೆ ಮ್ಯಾನ್ಯಲ್ ಆಗಿ ಹೋಗಿ ಚೇಂಜ್ ಮಾಡಿಬಿಡ್ತಾರೆ ಅಲ್ವಾ. ಆ ಟೈಮಲ್ಲಿ ಏನು ಮಾಡಬೇಕು, ಫಸ್ಟ್ ಇದನ್ನು ಕನ್ವರ್ಟ್ ಮಾಡಿಬಿಡಿ, ಎಲ್ಲನೂ ಲೋಯರ್ ಕೇಸ್ಗೂ ಅಪ್ಪರ್ ಕೇಸ್ಗೂ ಏನೋ ಕನ್ವರ್ಟ್ ಮಾಡಿಬಿಟ್ಟು ಆಮೇಲೆ ಫಿಲ್ಟರ್ ಅಪ್ಲೈ ಮಾಡಿ. ಈಗ ಡಸ್ ನಾಟ್ ಕಂಟೈನ್ ಶೀಟ್ ಅಂತ ಹಾಕಿ. ಈಗೆಲ್ಲ ನೀವು ಲೋವರ್ ಕೇಸಲ್ಲಿ ಕೊಡ್ತೀರಾ. ಎಸ್ ಕ್ಯಾಪಿಟಲ್ ಲೋಯರ್ ಕೇಸ್ ಮಾಡ್ಬಿಟ್ಟು ಇವಾಗ ಮತ್ತೆ ಎಸ್ ಕ್ಯಾಪಿಟಲ್ ಮಾಡ್ತೀರಾ. ಚೇಂಜ್ ಮಾಡಿದೆ. ಓಕೆನಾ, ಓಕೆ ಮಾಡಿ ಈಗ. ಅರ್ಥ ಆಗ್ತಾ ಇದೆಯಲ್ಲ ಸ್ಟೆಪ್ಸ್, ನಾವು ಯಾವ ಥರ ಥಿಂಕ್ ಮಾಡಬೇಕು ಅಂತ. ಎಲ್ಲರ ಏನಾರ ಡೌಟ್ ಬರ್ತಾ ಇದೆಯಾ ನಿಮ್ಗೆ? ಏನು ಡೌಟ್ ಇಲ್ವಾ? ಯಾವ ಸ್ಟೆಪ್ಪಲ್ಲಿ ಏನೇನು ಥರ ಥಿಂಕ್ ಮಾಡಬೇಕು ಅನ್ನೋದು ಇದು ಕಾಮನ್ನು. ಯಾಕೆಂದರೆ ಈ ಥರ ನೀವು ಎಕ್ಸ್ಟ್ರಾಕ್ಟ್ ಮಾಡಾಗ ಇದೇ ಥರ ಫೀಲ್ಡ್ಸ್ಗಳೇ ಕಾಣುತ್ತೆ. ಪವರ್ ಕ್ವೈರಿಲಿ ಇನ್ಯಾವ ಥರ ಫೀಲ್ಡ್ಸ್ ಬೇರೆ ಥರ ಏನೂ ಕಾಣಲ್ಲ. ಬಟ್ ಆ ಫೀಲ್ಡ್ಸಿಂದ ನಮಗೆ ರಿಯಲ್ ಟೈಮ್ ಸಿನಾರಿಯೋದಲ್ಲಿ ಏನೇನು ವ್ಯತ್ಯಾಸಗಳು ಕಾಣುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಡನ್ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಈ ನೇಮ್ಸಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅದಷ್ಟು ಮಾತ್ರ ನಾವು ಥಿಂಕ್ ಮಾಡ್ಕೋಬೇಕು ಅಷ್ಟೇ. ಓಕೆನಾ, ಕ್ಲಿಯರಾ? ಓಕೆ, ಈಗ ನನಗೆ ಸಿಟಿ ಬೇಕು, ನೇಮ್ ಬೇಕು, ಡೇಟಾ ಬೇಕು. ಈ ಐಟಮು ಕೈಂಡ್ ಇಡನ್ ಬೇಡ ಅಲ್ವಾ? ಸೊ ಮೂರನ್ನು ಕಿತ್ತಾಕ್ಬಿಡಿ. ಐಟಮ್ ಬೇಡ, ಕೈಂಡ್ ಬೇಡ, ಇಡನ್ ಬೇಡ, ಆ 3 ಕಾಲಮ್ನು ಕಿತ್ತಾಕ್ಬಿಡಿ. ಓಕೆನಾ? ಸೊ ನೇಮ್ ಅನ್ನೋದನ್ನ ಚೇಂಜ್ ಮಾಡಿಬಿಟ್ಟು ಸೇಲ್ಸ್ ಪರ್ಸನ್ ನೇಮ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಬೇಕಾದ್ರೆ ನೀವು ಫಸ್ಟ್ ಲೆಟರ್ ಅಪ್ಪರ್ ಕೇಸು, ಆಮೇಲೆ ಮಿಕ್ಕಿದೆಲ್ಲ ಲೋಯರ್ ಕೇಸ್ ಥರನೂ ಮಾಡ್ಕೋಬೋದು. ಅದೇ ಟ್ರಾನ್ಸ್ಫಾರ್ಮ್ ಕೊಟ್ಟು ಅಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಇದೆಯಲ್ಲ ಅದನ್ನು ತಗೊಳ್ಳಿ, ಅವಾಗ ನೀಟಾಗಿ ಕಾಣುತ್ತೆ. 3ನೇ ಆಪ್ಷನ್. ಅಂದ್ರೆ ಫಸ್ಟ್ ಲೆಟರ್ ಎಲ್ಲ ಕ್ಯಾಪಿಟಲ್ ಆಗುತ್ತೆ, ನೆಕ್ಸ್ಟ್ ಎಲ್ಲ ಪ್ರತಿ ವರ್ಡಲ್ಲೂ ಫಸ್ಟ್ ಲೆಟರ್ ಅಪ್ಪರ್ ಕೇಸ್ ಆಗುತ್ತೆ. ಪ್ರತಿ ವರ್ಡಲ್ಲೂ ಫಸ್ಟ್ ಲೆಟರ್ ಅಪ್ಪರ್ ಕೇಸ್ ಆಗುತ್ತೆ. ಕ್ಲಿಯರಾ?
ಅರ್ಥ ಆಯ್ತಾ? ಹ್ಮ್. ಓಕೆ, ಈಗ ಡೇಟಾ ಮೇಲೆ ಮತ್ತೆ ಸೈಡಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ಡೇಟಾನೇ ಇದೆಯಾ ಇಲ್ಲ ಬೇರೆ ಯಾವ್ದಾರ ಡೇಟಾ ಇದೆ ಅಂತ. ಟೇಬಲ್ ಪಕ್ಕದಲ್ಲಿ ಒಂದು ಬ್ಲ್ಯಾಂಕಲ್ಲಿ ಕ್ಲಿಕ್ ಮಾಡಿ ಸಾಕು. ಅದೇ ಡೇಟಾ ಇದೆಯಾ ಅಂತ ಎಲ್ಲದರಲ್ಲೂ ಒಂದ್ಸತಿ ಒಂದು ರ್ಯಾಂಡಮಾಗಿ ಚೆಕ್ ಮಾಡ್ಕೊಳ್ಳಿ. Yes, yes. ಸೊ ಕರೆಕ್ಟಾಗಿ ಫಿಲ್ಟರ್ ಹಾಕಿದೀವಾ? ನೀವು ಫಿಲ್ಟರ್ ಕರೆಕ್ಟ್ ಹಾಕಿಲ್ಲ ಅಂದರೆ ಇಲ್ಲಿ ಪ್ರಿವ್ಯೂದಲ್ಲಿ ಬೇರೆ ಬೇರೆ ಡೇಟಾ ಕಾಣ್ತವೆ. ಕರೆಕ್ಟ್ ಇದೆ. ಓಕೆನಾ? ಆವಾಗ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನೀವು ಫಿಲ್ಟರ್ ಸರಿಗೆ ಅಪ್ಲೈ ಮಾಡಲಿಲ್ಲ ಅಂದರೆ ಔಟ್ಪುಟ್ಟಲ್ಲಿ ಸರಿಗೆ ಬರಲ್ಲ. ಓಕೆನಾ? ಸೊ ಈಗ ಡೇಟಾ ಮೇಲೆ ಎಕ್ಸ್ಪ್ಯಾಂಡ್ ಕೊಟ್ಬಿಟ್ಟು ಯೂಸ್ ಒರಿಜಿನಲ್ನ ಅನ್ಟಿಕ್ ಮಾಡಿಬಿಟ್ಟು ಓಕೆ ಕೊಡಿ. ಹಾಂ, ಅನ್ಚೆಕ್ ಸರಿಯಾಗಿದೆ, ಓಕೆ ಕೊಡಿ ಅಷ್ಟೇ. ಡೇಟು ಬಂತು, ಪ್ರಾಡಕ್ಟ್ ಬಂತು, ಯೂನಿಟ್ ಬಂತು, ಸೇಲ್ಸ್ ಬಂತು. ಡೇಟ್ ಚೇಂಜ್ ಮಾಡಬೇಕು. ಡೇಟ್ ಫಾರ್ಮೆಟ್ ಅಂತ ಚೇಂಜ್ ಮಾಡಬೇಕು. ಸೊ ಈಗ ಡೇಟಾ ಟೈಪ್ ಇನ್ನು ಮಿಕ್ಕಿದೆಲ್ಲ ಕಾಮನ್. ಈಗ ಡೇಟದು ಡೇಟಾ ಟೈಪ್ ಚೇಂಜ್ ಮಾಡ್ಕೊಳ್ಳಿ, ಪ್ರಾಡಕ್ಟದು ಇನ್ನೇನೇನು ಚೇಂಜ್ ಮಾಡ್ತೀರಾ ಈಗೆಲ್ಲ ಫೈನಲ್. ಡೇಟಾ ಟೈಪ್ ಇದ್ರಲ್ಲಿ ಟ್ರಾನ್ಸ್ಫಾರ್ಮ್ ಅದೆಲ್ಲನೂ ಸೆಲೆಕ್ಟ್ ಮಾಡ್ಬಿಟ್ಟು ಡಿಟೆಕ್ಟ್ ಡೇಟಾ ಟೈಪ್ ಕೊಟ್ಬಿಡಿ ಅಷ್ಟೇ. ಸೆಲೆಕ್ಟ್ ಆಲ್ ಮಾಡಿಬಿಟ್ಟು ಆಮೇಲೆ ಡಿಟೆಕ್ಟ್ ಡೇಟಾ ಟೈಪ್. ಅರ್ಥ ಆಯ್ತಾ? ಈಗ ಫೈನಲ್ ಆಗಿ ಕ್ಲೋಸ್ ಅಂಡ್ ಲೋಡ್ ಕೊಟ್ಬಿಟ್ಟು ಪಿ ಒ ಟೇಬಲ್ ಕೊಟ್ಕೊಳ್ಳಿ, ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರ. ಸೇಲ್ಸ್ ನೇಮ್ ಬರಬೇಕು. ಸೇಲ್ಸ್ ಕಾಲಮ್ ಸೇಲ್ಸ್ ಅದು ಕಾಲಮ್ ಅಲ್ಲಿ ಸೇಲ್ಸ್ ಪರ್ಸನ್, ಕಾಲಮು ರೋಸ್ ಬಂದು ಪ್ರಾಡಕ್ಟ್ ಬಂದು ಅಲ್ಲಿ ರೋಸ್ ಅಲ್ಲಿ ಪ್ರಾಡಕ್ಟ್ ರೋಸ್ ಅದು. ಸೇಲ್ಸ್ ಪರ್ಸನ್ ಬಂದು ಕಾಲಮ್ ಅಲ್ಲಿ, ಸೇಲ್ಸ್ ಪರ್ಸನ್ ಬಂದು ಕಾಲಮ್ ಅಲ್ಲಿ. ಅರ್ಥ ಆಯ್ತಾ? ಯಾರ ಡೌಟ್ ಇದೆಯಾ ಈಗ? ಓಕೆ. ಓಕೆನಾ? ಸೊ ಈ ಫೈಲ್ನ ಸೇವ್ ಆ್ಯಂಡ್ ಕ್ಲೋಸ್ ಮಾಡ್ಕೊಳ್ಳಿ. ಇದೊಂದ್ಸಲ ರಿಮೆಂಬರ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಪರ್ಫೆಕ್ಟ್ ಆಗಿ. ಇವಾಗ ಇನ್ನೊಂದು ಕೇಸ್ ಸ್ಟಡಿ ಹೇಳ್ತೀನಲ್ಲ, ನೀವು ಅವಾಗ ಮಾಡಿ ಫುಲ್ಲು ಸ್ಟೆಪ್ಪು 1 by 1. ಈ ಫೈಲ್ನ ಸೇವ್ ಆ್ಯಂಡ್ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೇಳ್ತೀನಿ, ಅದಕ್ಕೆ ಆನ್ಸರ್ ತಗೊಬನ್ನಿ. ಓಕೆನಾ? ನನಗೇನಾಗಬೇಕು ಅಂದರೆ ಜುಲೈ ಮಂತ್ದು ಡೇಟಾ ಬರಬೇಕು ಫೈನಲ್ ಆಗಿ. ಓಕೆನಾ? ಸಿಟಿ ವೈಸು ಜುಲೈ ಮಂತ್ದು ಸೇಲ್ಸ್ ಪರ್ಸನ್ ಡೇಟಾ ಎಷ್ಟು ರೆವೆನ್ಯೂ ತೊಗೊಂಡು ಬಂದಿದ್ದಾನೆ ಕಂಪ್ನಿಗೆ. ಕ್ಲಿಯರ್ ಆಯಿತಾ? ಜುಲೈ ಮಂತ್ದು ಸಿಟಿ ವೈಸು ಸೇಲ್ಸ್ ಪರ್ಸನ್ನು ಎಷ್ಟು ರೆವೆನ್ಯೂ ಜನರೇಟ್ ಮಾಡಿದ್ದಾನೆ. ಸೇಲ್ಸ್ ಮಾಡ್ತೀರಾ ಇದನ್ನ? ಮಾಡಿ ಅಂದ್ರೆ ಸ್ಕ್ರೀನ್ ವಿಸಿಬಲ್ ಇದೆಯಾ? ಹಾಂ, ಇದೆ.
ಕಳ್ಸಿದೆ ನೋಡಿ. ಓಕೆ, ಕಾಣ್ತಿತ್ತಾ? ಹಾಂ ಕಾಣ್ತಾ ಇದೆ. ಪವರ್ ಕ್ವೆರಿ ಓಪನ್ ಮಾಡಿ. ನಾನು ಸಿಟಿನೇ ಹಾಕಿಲ್ಲ. ಬಂದಿದೆಯಲ್ಲ? ಸಾರಿ ಸಿಟಿನೇ ಸೆಲೆಕ್ಟ್ ಮಾಡಿ. ಬಂದಿದೆ. ಓಕೆ, ಸೊ ಟೋಟಲ್ 1600 ರೋನ, ಸೆಲೆಕ್ಟ್ ಮಾಡಿದ್ದೀನಿ. 1686 ರೋಸ ಒಟ್ಟು. ಹ್ಮ್ 1686 ರೋಸ ಅಂದೆ. ಹೌದು. ಓಕೆ, ಒಂದು ನಿಮಿಷ ನಾನು ನೋಡಿಲ್ಲ. 1686. ಹ್ಞೂ ಓಕೆ, ಹಂಗಾರೆ ಸರಿಗಿದೆ ಅಂತ ಲೆಕ್ಕ. ಅದು ಮಾಡ್ಕೊಂತ ಹೋದಂಗೆ ಆಟೋಮೆಟಿಕ್ ಬರುತ್ತೆ, ಮಾಡಿಲ್ಲ ಅಂದ್ರೆ ಹ್ಞೂ ಓಕೆನಾ? ಇನ್ನೊಂದು ಕ್ವಶನ್ ಎಲ್ಲ ಟ್ರೈ ಮಾಡ್ತೀರಾ? ನೋಡೋಣ ನಿಮ್ಮ ಪಿವೋಟ್ ಟೇಬಲಲ್ಲಿ ಎಷ್ಟಿದೆ ನಾಲೆಡ್ಜ್ ಅಂತ ಅಷ್ಟೇ. ಹೇಳಿ. ವೀಕೆಂಡಲ್ಲಿ ಸೇಲ್ ಮಾಡಿರೋ ಐಟಮ್ಮು ಎಷ್ಟು ಕ್ವಾಂಟಿಟಿಗೆ ಸೇಲ್ ಮಾಡಿದ್ದಾರೆ ಬೈ ಈಚ್ ಸೇಲ್ಸ್ ಪರ್ಸನ್. ವೀಕೆಂಡಲ್ಲಿ ಯಾವ ಸೇಲ್ಸ್ ಪರ್ಸನ್ನು ಯಾವ ಪ್ರಾಡಕ್ಟ್ನ ಎಷ್ಟು ಸೇಲ್ ಮಾಡಿದ್ದಾರೆ. ಕಾಣಿಸ್ತಿದೆ. ಕಾಣ್ತಾ ಇದೆ. ಓಕೆನಾ? ಇದು ಫುಲ್ ಡೇಟಾ ಅಲ್ವಾ ಇದು? ಸೊ ಫುಲ್ ಡೇಟಾನ ಯಾವಾಗಲೂ ಅಷ್ಟೇ ಒಂದ್ಸತಿ ಕಂಬೈನ್ ಮಾಡಿ ಇಟ್ಮೇಲೆ ಅದನ್ನು ರಾ ಡೇಟಾನ ಏನೂ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಡೇಟಾದಲ್ಲಿ ಏನಾರ ಫಿಲ್ಟರ್ ಆಗ್ತೀನಿ ಅಂದರೆ ಡೇಟಾ ಬಂದ ಮೇಲೆ, ಇದು ಡೇಟಾ ಬರೋವರೆಗೂ ಈ ಸ್ಟೆಪ್ಸು. ಓಕೆನಾ? ನೆಕ್ಸ್ಟ್ ಫರ್ದರ್ ಏನು ಸ್ಟೆಪ್ಗಳು ಆಗ್ತಿರೋ ಡೇಟಾ ಬಂದ ಮೇಲೆ ಅದನ್ನು ಯಾವಾಗಲೂ ಸಪ್ರೇಟ್ ಕ್ವೈರಿಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ಇವಾಗ ಈ ಕನ್ಸಾಲಿಡೇಟೆಡ್ ಡೇಟಾಗೆ ರೈಟ್ ಕ್ಲಿಕ್ ಕೊಟ್ಟು ರೆಫರೆನ್ಸ್ ಕೊಡಿ. ಡೂಪ್ಲಿಕೇಟ್ ಅಲ್ಲ, ಈ ಸತಿ ರೆಫರೆನ್ಸ್ ಕೊಡ್ತೀವಿ. ಸೊ ಡೂಪ್ಲಿಕೇಟ್ ಮಾಡಿದ್ರೆ ಏನಾಗುತ್ತೆ, ಈ ಎಲ್ಲ ಸ್ಟೆಪ್ಗಳು ಮತ್ತೆ ಅಪ್ಲೈ ಆಗುತ್ತೆ. ರೆಫರೆನ್ಸ್ ಕೊಟ್ಟರೆ ಅದ್ರದ್ದು ಔಟ್ಪುಟ್ಟು ಇದಕ್ಕೆ ಇನ್ಪುಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಇಲ್ಲಿ ಹಾಕೊಳ್ಳಿ ವೀಕೆಂಡ್ ಡೇಟಾ ಅಂತ ಹಾಕೊಳ್ಳಿ. ಓಕೆನಾ? ಸೊ ಈ ಡೇಟಾ ಬಂದಮೇಲೆ ನಮ್ಗೆ ಏನಾಗಬೇಕು, ಡೇಟ್ ಮೇಲೆ ನಮ್ಗೆ ಅದು ವೀಕೆಂಡು ವೀಕ್ ಡೇನೋ ಅಂತ ಗೊತ್ತಾಗುತ್ತೆ ತಾನೆ. ಡೇಟ್ ಮೇಲೆ ಇವಾಗ ನವೆಂಬರ್ 8 ಅಲ್ಲಿ ಏನಿದೆ ಅದು ಯಾವ ಡೇಟು ಅಂತ ನಿಮಗೆ ಗೊತ್ತಾ? ಯಾವ ಸ್ಯಾಟರ್ಡೇನೋ ಸಂಡೇನೋ ಅಂತ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಓಕೆ, ಸೊ ಅದಕ್ಕೆ ಏನು ಮಾಡಬೇಕು, ಡೇಟ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಅಲ್ಲಿ ಟ್ರಾನ್ಸ್ಫಾರ್ಮ್ಗೆ ಹೋಗಿ ಅಲ್ಲಿ ಡೇ ಅಂತ ಇದೆ ನೋಡಿ, ನೇಮ್ ಆಫ್ ದ ಡೇ ಅಂತ ಒಂದಿದೆ ಲಾಸ್ಟಲ್ಲಿ. ಯಾವುದೋ ಕೇಳಿದ್ರೆ ಯಾವುದೋ ಓದ್ತಿರ್ತಾರಪ್ಪ ಇವರು. ನೇಮ್ ಆಫ್ ದ ಡೇ ಅಂತ ಆಯ್ತಲ್ಲ ಅದಂತ. ಆವಾಗ ಅದು ಸ್ಯಾಟರ್ಡೆ ಸಂಡೇನಾ ಅಂತ ತೋರಿಸುತ್ತೆ. ಸೊ ಇವಾಗ ಇಲ್ಲಿ ಫಿಲ್ಟರ್ ಹಾಕ್ಕೊಂಡು ನಿಮಗೆ ಸ್ಯಾಟರ್ಡೆ ಸಂಡೇ ಮಾತ್ರ ತಕ್ಕೊಂಡು ಓಕೆ ಕೊಡಿ. ಡೂಪ್ಲಿಕೇಟ್ ಮಾಡಿದ್ರೆ
ಏ ಮೈನಾ ಗೋ ದಟ್ ಸೈಡ್. ಕೊಡ್ತೀವಿ. ಹಾಂ ಶ್ರೀಕಾಂತ್ ಹೇಳಿ. ಫ್ರೈಡೇ ಒಂದೇ ಇದೆ. ಏನ್ ಮಾಡ್ಕೊಂಡಲ್ಲ ಈಗ ವೀಕೆಂಡ್ ಡೇಟ್ ಅಂದ್ಬಿಟ್ಟು ಸುಮ್ಮನೆ ನಮ್ಗೆ ತೋರ್ಸಕ್ ಮಾಡಿದ್ದು ಅದೇನಕ್ಕೆ? ಏನಕ್ಕೆ ಅಂದರೆ ನಮ್ಮದು ರಾ ಡೇಟಾನ ಏನು ಟಚ್ ಮಾಡೋಕ್ಕೆ ಹೋಗ್ತಿಲ್ಲ. ಫಸ್ಟ್ ಸ್ಟೆಪ್ಪು ಬಂದು ಪವರ್ ಕ್ವೆರಿಲಿ ಏನು ಮಾಡಿದ್ವಿ, ಓಕೆ ಎಲ್ಲ ಶೀಟಿಂದನೂ ತೆಗೆದು ಒಂದು ಕಡೆ ರಾ ಡೇಟಾ ಇಟ್ಕೊಂಡ್ವಿ. ಆ ರಾ ಡೇಟಾನ ಯಾವತ್ತೂ ಮಾಡಿಫೈ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಟೈಮಿಂದ ಏನಾರ ಪದೇ ಪದೇ ಮ್ಯಾನೇಜರ್ಗಳು ಅನಾಲಿಸಿಸ್ ಚೇಂಜ್ ಮಾಡಿದ್ರೆ ನಮಗೆ ರಾ ಡೇಟಾ ಸೇಮೇ ಇರುತ್ತೆ. ಇವತ್ತು ರಾ ಡೇಟಾ ಏನೋ ಮಾಡಿ ಒಂದು ಅನಾಲಿಸಿಸ್ಗೆ ಅಂದ್ಬಿಟ್ಟು ಚೇಂಜ್ ಮಾಡಿಬಿಟ್ಟಿರ್ತೀರ, ನಾಳೆ ಬಂದು ಏನೋ ಚೇಂಜ್ ಮಾಡೋಕ್ಕೆ ಕೇಳ್ತಾರೆ, ಅದು ನಿಮಗೆ ಗ್ಯಾಪ್ನೇ ಇರಲ್ಲ ಏನು ಚೇಂಜ್ ಮಾಡಿದ್ವಿ ಅಂತ. ಸೊ ಆವಾಗ ಪ್ರತಿ ಸತಿಗೂ ಅವ್ರು ಏನೇನು ಸಿನಾರಿಯೋಸ್ ಕೊಡ್ತಾರೋ ರಾ ಡೇಟಾಯಿಂದ ರೆಫರೆನ್ಸ್ ಮಾಡ್ಕೊಂಡು ಹೋಗಿ, ಡೂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಅಷ್ಟೇ. ಸೊ ರಾ ಡೇಟಾ ಹಂಗೆ ಇರುತ್ತೆ. ರೆಫರೆನ್ಸ್ ಮಾಡಿದ್ದೆ ಈಗ. ಹಾಂ, ರೆಫರೆನ್ಸ್ ಮಾಡಿದ್ದು, ಡೂಪ್ಲಿಕೇಟ್ ಅಲ್ಲ. ಓಕೆ ಓಕೆ ಡೇಟ್ ಹಂಗೆ ಇರುತ್ತೆ. ಹ್ಞೂ ಓಕೆ. ಸೊ ಇದು ಬಂದು ವೀಕೆಂಡ್ ಡೇಟಾ. ಹ್ಞೂ ಸೊ ಇದು ಈ ಓವರ್ ಆಲ್ ಅಲ್ಲೇ ಇದು ವೀಕ್ ಎಷ್ಟು ಮಾಡಿದ್ದೇವೆ ಸೇಲ್ಸ್ ಅಂತ. ಹೌದು. ಓಕೆ, ಅನಾಲಿಸಿಸ್ ಮಾಡೋಕೆ ಸಪೋಸ್ ಅದು ಕೇಳಿದ್ರೆ ಇದು ಬರುತ್ತೆ. ಹ್ಞೂ 53, 45. ಇದರಲ್ಲೇ ಓವರ್ ಆಲ್ ಡೇಟಾ, ವೀಕೆಂಡ್ ಡೇಟಾ ಅಲ್ವಾ? ಹ್ಞೂ ಅರ್ಥ ಆಯ್ತಾ? ಓಕೆ. ಸೊ ಈಗ ಇನ್ನೊಂದು ಸಿನಾರಿಯೋ ಹೇಳ್ತೀನಿ, ಅದನ್ನು ಹಂಗೆ ಮಾಡಿ. ಓಕೆ. ಓಕೆನಾ? ಇಲ್ಲಿ ಒಂದು ಟೀಮ್ ಅಸೈನ್ ಮಾಡ್ತೀನಿ, 2 ಟೀಮ್ದು ಡೇಟಾ ಕಂಪೇರ್ ಮಾಡ್ಬೇಕು ನೀವು. ಓಕೆನಾ? ಎಸ್ ಅಲ್ಲಿರೋರ್ದೆಲ್ಲರಿಗೂ ಒಂದು ಟೀಮು, ಸೇಲ್ಸ್ ಪರ್ಸನ್ ನೇಮ್. ಎಸ್ ಅಲ್ಲಿರೋರು ಒಂದು ಟೀಮು, ಜಿ ಅಲ್ಲಿರೋರು ಒಂದು ಟೀಮು. ಇಲ್ಲಿ ಶೀಲಾ, ಸಿಂಡಿ, ಶಿನೋಕ್ಸು, ಶಿವ್ ಒಂದು ಟೀಮು. ಓಕೆನಾ? ಅದೇ ಥರ ಮೇಲೋಗಿ ನಾಗೇಶ್. ಇಲ್ಲ, ಓಕೆ ಓಕೆ, ಒಂದು ನಿಮಿಷ. ಓಕೆನಾ? ರೋ ನಂಬರ್ 38 ಇಂದ ರೋ ನಂಬರ್ 40 ಇದಾರಲ್ಲ, ಅವರೆಲ್ಲ ಒಂದು ಟೀಮ್ ಬರ್ತಾರೆ. ಆಮೇಲೆ 6, 7, 8, 9 ಇರೋರು ಒಂದು ಟೀಮ್ ಇದ್ದಾರೆ. ರೋ ನಂಬರ್ 6 ಇಂದ 9ವರೆಗೂ ಗ್ಯಾಬು, ಗಿಗಿ, ಹ್ಯಾನು, ಮಿಕ್ಕಿ, ಈ 4 ಜನ ಒಂದು ಟೀಮ್. ಅಲ್ಲ ಅಲ್ಲ, ರೋ ನಂಬರ್ 6 ರಿಂದ 9 ಈ 4 ಜನ ಒಂದು ಟೀಮು. ಓಕೆ. ಆಮೇಲೆ ರೋ ನಂಬರ್ 13 ರಿಂದ 16 ಇವರೆಲ್ಲ ಒಂದು ಟೀಮು, 13 ರಿಂದ 16. ಓಕೆನಾ? ಇವರಿಬ್ಬರು ಟೀಮ್ಗೆ ನಾನು ಕಂಪೇರ್ ಮಾಡಬೇಕು. ಯಾರ ಟೀಮು ಕ್ವಾರ್ಟರ್ 1ನಲ್ಲಿ ವೆಡ್ನೆಸ್ಡೇ ದಿನ ಸೇಲ್ಸ್ ಜಾಸ್ತಿ ಮಾಡಿದ್ದಾರೆ,
ಓಕೆನಾ. ಇವೆರಡು ಟೀಮಲ್ಲಿ ಎಷ್ಟು ಸೇಲ್ಸ್ ಮಾಡಿದಾರ? ಈ ಎರಡು ಟೀಮಲ್ಲಿ ಕ್ವಾರ್ಟರ್ ಒನ್ನಲ್ಲಿ ವೆಡ್ನೆಸ್ಡೇ ದಿನ ಯಾವ ಟೀಮ್ ಜಾಸ್ತಿ ಸೇಲ್ ಮಾಡಿದ್ದಾರೆ ಯೂನಿಟ್ಸಲ್ಲಿ ಹೇಳಬೇಕು. ಕ್ವಾರ್ಟರ್ 1 ನಲ್ಲಿ ಮಿಸ್ಟರ್ ನಾಗೇಶ್ ಕಲ್ತಿರೋದ್ರಲ್ಲಿ ಮಾಡಿ, ಎಕ್ಸ್ಟ್ರಾ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಏನು ಅಲ್ಲ, ಈ ಬರೀ ಫಿಲ್ಟರ್ ಮಾಡ್ಬೇಕಾ? ಕಲ್ತಿರೋಷ್ಟಲ್ಲಿ ಮಾತ್ರನೇ ನಾನು ಮಾಡಿ. ಗ್ರೂಪಿಂಗ್ ಅದೇ ಅದ್ ಹೆಂಗ್ ಮಾಡ್ಬೇಕಂತ ಸಬ್ಸ್ಕ್ರೈಬ್ ಮಾಡ್ಬೇಕಲ್ಲ. ಹೆಂಗೆ ಗ್ಯಾಬು ಗ್ರೂಪಿಂಗ್ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಗ್ಯಾಬು, ಗಿಗಿ, ಹ್ಯಾನು, ಮಿಕಿ ಅಷ್ಟೇ ಒಂದು ಟೀಮ್ ಎ ಅಂತ ಹಾಕೊಳಿಬೇಕು ಅಂದರೆ. ಇದನ್ನ ಟೀಮ್ ಎ ಅಂತ ಹಾಕೊಳ್ಳಿ. ಎರಡು ಕ್ವೈರಿ ಮಾಡ್ಬೇಕಾ ಮಾಡ್ಬೇಕು? ಅದೇ ಇರೋದು, ಅದಕ್ಕೆ ಹೇಳಿದ್ದು. ನೀವು ಹೆಂಗೆ ಥಿಂಕ್ ಮಾಡ್ತೀರ ಅದ್ರ ಮೇಲೆ ಹೋಗುತ್ತೆ. ಈಗ ಅದೊಂದು ಕ್ವೈರಿ ಮಾಡಿದ್ರೆ ಇದೊಂದಾಯ್ತು. ಅಂದ್ರೆ ಒಂದೇ ಇದ್ರಲ್ಲೇ ಮಾಡ್ಬೋದಾ ಅಥವಾ ಯೋಚನೆ ಮಾಡಿ ಹೆಂಗೆ ಯೋಚನೆ ಮಾಡ್ತೀರಾ. ಕ್ವಾರ್ಟರ್ ಒನ್ನಲ್ಲಿ ವೆಡ್ನೆಸ್ಡೇಲಿ ಅದೇ ಯಾವ ಟೀಮು ಜಾಸ್ತಿ ಕ್ವಾಂಟಿಟಿ ಸೆಲ್ ಮಾಡಿದ್ದಾರೆ ಅದು ನನ್ನ ಫೈನಲ್ ಔಟ್ಪುಟ್. ಅದು ಬರ್ಬೇಕು. ವೆಡ್ನೆಸ್ಡೇ ಆ ಸ್ಟೆಪ್ ಬೇಡ ಅಂದರೆ ಆ ಸ್ಟೆಪ್ ಹಂಗೆ ಡಿಲೀಟ್ ಮಾಡಿಬಿಡಿ. ಅನ್ಫಿಲ್ಟರ್ ಮಾಡಿದ್ರೆ ಆ ಸ್ಟೆಪ್ ಹಂಗೆ ಉಳ್ಕೊಳ್ಳುತ್ತೆ. ಇಲ್ಲಿ ಅಪ್ಲೈಡ್ ಸ್ಟೆಪ್ಪಲ್ಲಿ ಡಿಲೀಟ್ ಮಾಡಿಬಿಡಿ, ಅಲ್ಲಿ ಕ್ಲೋಸ್ ಮಾರ್ಕ್. ಅಪ್ಲೈಡ್ ಸ್ಟೆಪ್ಪಲ್ಲಿ ಡಿಲೀಟ್ ಮಾಡಿಬಿಡಿ ನಾಗೇಶ್. ನೀವೇನು ಫಿಲ್ಟರ್ ಹಾಕಿಲ್ಲ ಅಲ್ವಾ? ಏನೂ ಹಾಕಿಲ್ಲ ಅಂದರೆ ಆ ಸ್ಟೆಪ್ ತೆಗೆದ್ಬಿಡಿ. ಇಲ್ಲ ಸುಮ್ಮನೆ ಡೇಟಾ ರಿಫ್ರೆಶ್ ಮಾಡೋ ಟೈಮಲ್ಲಿ ಲೇಟ್ ಆಗುತ್ತೆ ಅಷ್ಟೆ. ಫಸ್ಟ್ ಅದೊಂದು ಟೀಮ್ಸ್ ಬರ್ತಾ ಇಲ್ಲಪ್ಪ. ಏನು ಏನಾಯ್ತು?
ಅರ್ಥ ಆಗಲಿಲ್ಲ ನೀವೇನೋ ಹೇಳಿದ್ರಿ. ಟೀಮ್ ಸೆಗ್ರಿಗೇಷನ್ ಮಾಡಕ್ ಬರ್ತಾ ಇಲ್ಲ. ಟೀಮ್ ಸೆಗ್ರಿಗೇಷನ್ ಮಾಡಕ್ಕೆ ಬರ್ತಾ ಇಲ್ಲ. ಟೀಮ್ ಸೆಗ್ರಿಗೇಷನ್ ಮಾಡಕ್ ಬರ್ತಾ ನನಗೂ ಇಲ್ಲ. ಓಕೆ, ಸ್ಕ್ರೀನ್ಶಾಟ್ ಹಂಗೆ ಅದೇ ಒಂದು ನಿಮಿಷ ಇರಿ, ನಮ್ಮ ನಾಗೇಶ್ ಏನೋ ಟ್ರೈನ್ ಮಾಡ್ತಾ ಇದ್ದಾರೆ, ನೋಡೋಣ. ಸರಿ. ನಾನು Q1 ಮಾಡಿದೆ. ಆಯ್ತು, ಇವಾಗ ಸೆಲೆಕ್ಟ್ ಆಯ್ತು. ಓಕೆನಾ? ಈ ಸ್ಟೆಪ್ವರೆಗೂ ಇದು ಬಂದು ಇಬ್ಬರಿಗೂ ಅಪ್ಲೈ ಆಗತ್ತಾ? ಎರಡು ಟೀಮ್ಗೂ ಅಪ್ಲೈ ಆಗತ್ತಾ? ಎಲ್ಲರಿಗೂ ಬರುತ್ತೆ. Q1 ವೆಡ್ನೆಸ್ಡೇ ಇಬ್ಬರಿಗೂ ಬರುತ್ತೆ, ಕರೆಕ್ಟಾ? ಇನ್ನು ನೆಕ್ಸ್ಟ್ ಉಳಿದಿರೋದು ಬರೀ ಟೀಮ್ ಸೆಗ್ರಿಗೇಷನ್ ಮಾಡೋದೊಂದು ಅಲ್ವಾ? ಸೊ ಅದಕ್ಕೆ ಏನು ಮಾಡಬೇಕು, ಈ ಕ್ವೈರಿನ ನೀವೇನು ಮಾಡ್ತೀರಾ, ಇದಕ್ಕೊಂದು ಡಿಫಾಲ್ಟ್ ನೇಮ್ ಕೊಟ್ಬಿಟ್ಟು ಕಾಮನ್ ಡೇಟಾ ಫಾರ್ ಟೀಮ್ ಅಂತ ಕ್ವೈರಿ ನೇಮ್ ಚೇಂಜ್ ಮಾಡ್ಕೊಂಬಿಡಿ. ರೆಫರೆನ್ಸ್ ಆಮೇಲೆ ಮಾಡಿರಂತೆ, ಕ್ವೈರಿ ನೇಮ್ ಚೇಂಜ್ ಮಾಡ್ಕೊಳ್ಳಿ. ಕ್ವೈರಿ ನೇಮಲ್ಲಿ ಹೋಗ್ಬಿಟ್ಟು ಕಾಮನ್ ಡೇಟಾ ಫಾರ್ ಬೋತ್ ಟೀಮ್ಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಆಯ್ತಾ? ಈಗ ಇದನ್ನ ರೆಫರೆನ್ಸ್ ಮಾಡಿ ಇನ್ನೊಂದು ಕ್ವೈರಿ ಓಪನ್ ಮಾಡಿ, ಅದಕ್ಕೆ ಟೀಮ್ ಎ ಅಂತ ಚೇಂಜ್ ಮಾಡ್ಕೊಳ್ಳಿ. ಇದು ಕ್ವೈರಿ ನೇಮ್ ಬಂದು ಟೀಮ್ ಎ ಅಂತ ಹಾಕೊಳ್ಳಿ. ಇಲ್ಲಿ ಸೇಲ್ಸ್ ಪರ್ಸನ್ ಮಾತ್ರ, ಟೀಮ್ ಎದ್ ಮಾತ್ರ ಸೇಲ್ಸ್ ಪರ್ಸನ್ ಡೇಟಾ ತಗೊಳ್ಳಿ. ಗ್ಯಾಬು, ಗಿಗಿ, ಮಿಕಿ, ಮೋ, ಹ್ಯಾನು, ಮಿಕಿ. ಇದು ಒನ್ ಟೀಮ್ದಾಯಿತು. ಇದೇ ಥರ ಕಾಮನ್ ಡೇಟಾದಲ್ಲಿ ಇನ್ನೊಂದು ಕ್ವೈರೀಸ್ ರೆಫರೆನ್ಸ್ ಕೊಟ್ಬಿಟ್ಟು ಅದರಲ್ಲಿ ಟೀಮ್ 2ದು ಡೇಟಾ ತಗೊಳ್ಳಿ ಅಷ್ಟೇ. ಎಸ್ಸಿಂದ ಬರೋರು 4 ಜನ ಇದ್ದಾರಲ್ಲ, ಅವ್ರು 4 ಜನದ್ದು. ಶೀಲಾ, ಶಿಂಡಿ, ಶಿಯಾಕ್ಸ್, ಸು. ಓಕೆ. ಈಗ ಪಿಒ ಟೇಬಲ್ ಈ ಎರಡು ಕ್ವೈರಿಗೂ ಕನೆಕ್ಷನ್ ಮಾಡಿ. ಇಲ್ಲೂ ಕರೆಂಟ್ ಹೋಯ್ತು. ಒಂದು 10 ನಿಮಿಷ ಬರ್ತದೆ ನಮ್ಮ ಇಂಟರ್ನೆಟ್, ಆಮೇಲೆ ಎಗರ್ ಕಳ್ತದೆ. ಓಕೆ, ಏನೇನೋ ಎಂಡಿಗೆ ಬಂದಿದ್ದೀವಿ. ಇದನ್ನು ಏನು ಮಾಡಿ ಅಂದ್ರೆ, ಕ್ವೈರಿ ಲೋಡ್ ಮಾಡಿ ಪಿಒ ಟೇಬಲ್ ಮಾಡಿ. ಅವರು ಇದೇ ಏರಿಯಾನೇ ಕಂಡು. ಇವಾಗ 3 ಕ್ವೈರಿ ಲೋಡ್ ಆಗಿಲ್ಲ, ಲೋಡ್ ಟು ಕನೆಕ್ಷನ್ ಕೊಟ್ಬಿಟ್ಟು ಆಮೇಲೆ 2 ಬೇಕಾಗಿರೋದು ಮಾತ್ರನೇ ತಗೊಳ್ಳಿ. ಈಗ ಟೀಮ್ ಎದು ಒಂದು ಪಿಒ ಟೇಬಲ್ ಹಾಕೊಳ್ಳಿ, ಟೀಮ್ ಬಿ ಒಂದು ಪಿಒ ಟೇಬಲ್ ಹಾಕೊಳ್ಳಿ, ಗೊತ್ತಾಗುತ್ತೆ. ನನಗೆ ಯೂನಿಟ್ ಒಂದೇ ಬೇಕಾಗಿರೋದು, ಬೇರೆ ಇನ್ನೇನು ಬೇಕಾಗಿಲ್ಲ. ಸೇಲ್ಸ್ ಪರ್ಸನ್ ನೇಮು ಬೇಡ ನನಗೆ, ಆ್ಯಕ್ಚುಲಾಗಿ ಬರೀ ನನ್ನ ಗ್ರ್ಯಾಂಡ್ ಟೋಟಲ್ ಒಂದೇ ಬೇಕಾಗಿರೋದು.
ಒಂದು ಸ್ವಲ್ಪ ಕೆಳಗಡೆ ರೋಸ್ ಕೆಳಗಡೆ ಇಟ್ಕೋಬೇಕು ನಾಗೇಶ್, ಪಿ ಒ ಟೇಬಲ್ ಹಾಕೋಕ್ಕೆ. ಹ್ಮ್ ಓಕೆ. ಸೊ ಯಾವ ಟೀಮ್ ಗೆಲ್ತು? ಮೇಲ್ಗಡೆ ಇರೋ ಟೀಮೇನಾ? ಸ್ಲೋ ಕ್ಯಾಸೆಟ್ ವಾಯ್ಸ್. ಹ್ಮ್ ಸೊ ಓವರಾಲ್ ಆಗಿ ಮೇಲ್ಗಡೆ ಟೀಮ್ ಗೆದ್ದಿದೆ. 5,40,000 ಪೀಸಸ್ ಸೇಲ್ ಮೇಲ್ಗಡೆ ಗ್ರ್ಯಾಂಡ್ ಟೋಟಲಲ್ಲಿ. ವಾಯ್ಸ್ ಇಲ್ಲ. ಮೇಲ್ಗಡೆ ಟೀಮ್ದು ಟೋಟಲ್ ಎಷ್ಟಾಯಿತು? 540-31. ಅದೇ ತಾನೇ ಹೈಯೆಸ್ಟು. ಅಷ್ಟೇ ಬೇಕಾಗಿರೋದು. 540 ಅದೇ ಫಸ್ಟ್ ಟೀಮ್ ಒಂದೇ ಹೈಯೆಸ್ಟ್ ಸೇಲ್ಸ್ ಮಾಡಿದ್ರು. ಸರಿ, ಇವಾಗ ಹೆಂಗೂ ಪವರ್ ಹೋಗುತ್ತೆ. 540-431 ಇವರು 4.80. ಸೊ ಸದ್ಯಕ್ಕೆ ಏನು ಮಾಡಿ ಅಂದರೆ ಇದನ್ನು ಅನಲೈಸ್ ಮಾಡಿ ಈ ಥರದ್ದು ಪವರ್ ಹೋಯ್ತಾ? ಹಾಂ, ಪವರ್ ಹೋಗಿದೆ. ಇನ್ನೊಂದು ನಿಮಿಷದಲ್ಲಿ ಇಂಟರ್ನೆಟ್ ಕೂಡ ಹೋಗುತ್ತೆ, ಮೀಟಿಂಗ್ ಕೂಡ ಕಟ್ ಆಗುತ್ತೆ. ಮಾಡ್ಕೊಂಡೆ. ಸರಿ, ನೋಡೋಣ. ಈ ಥರದ್ದು ಒಂದೆರಡು ಅನಾಲಿಸಿಸ್ ಮ್ಯಾನ್ಯಲ್ ಆಗಿ ಮಾಡಿ ನೀವೇ ಅದರ ಒಂದೆರಡು ಪಿ ಒ ಟೇಬಲ್ ಮೈಂಡಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ಒಂದು ಡೇಟಾ ಕ್ರಿಯೇಟ್ ಮಾಡಿ. ಸೊ ನೆಕ್ಸ್ಟು ಸ್ಯಾಟರ್ಡೆ ಕೂರೋಣಂತೆ. ಮತ್ತೆ ಏನಾರ ಡೌಟ್ ಇದ್ದರೆ ಕೇಳಿ, ಮಧ್ಯದಲ್ಲೇ ಯಾವ ದಿನ ಆದರೂ ಪರವಾಗಿಲ್ಲ. ಡೌಟ್ ಇದ್ದರೆ ಮಧ್ಯದಲ್ಲೇ ಕೇಳಿ.